ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಎಕ್ಸಾಮ್ ಹತ್ರ ಬರ್ತಾ ಇದೆ. ನೀವೆಲ್ಲರೂ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಮಾಡಬೇಕು, ಮಾಡ್ತಾನೆ ಇರಬೇಕು. ಯಾಕಂದ್ರೆ ಈ ವರ್ಷ ಎಕ್ಸಾಮು ನಿಮ್ಮದೇ, ರಿಸಲ್ಟು ನೀವು ಅನ್ಕೊಂಡಿರುವ ಹಾಗೆ ಆಗುತ್ತೆ. ವಿಶ್ವಾಸ ಹೊಂದಿರಬೇಕು. ಆ ವಿಶ್ವಾಸವನ್ನ ಎಂದು ಕಳ್ಕೊಳ್ಬೇಡಿ. ನಾವು ನೀಟ್ ಎಕ್ಸಾಮ್ ಪ್ರಿಪರೇಷನ್ ನಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ನಾನಿದ್ದೀನಿ ನಿಮ್ ಜೊತೆಗೆ. ಮತ್ತೆ ಈ ನೀಟ್ ಸಂಭವ ಕನ್ನಡ ಬ್ಯಾಚ್ ಅಲ್ಲಿ ಈ ದಿನ ನಾನು ನಿಮ್ ಜೊತೆಗೆ ಡಿಸ್ಕಸ್ ಮಾಡೋನಿದ್ದೀನಿ ಮುಂದಿನ ಚಾಪ್ಟರ್, ಅದು ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್. ಬಹಳ ಜನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, ಸರ್ ಬೇಗ ಫಿಸಿಯಾಲಜಿ ಸ್ಟಾರ್ಟ್ ಮಾಡಿ, ಫಿಸಿಯಾಲಜಿ ಸ್ಟಾರ್ಟ್ ಮಾಡಿ, ಫಿಸಿಯಾಲಜಿ ಸ್ಟಾರ್ಟ್ ಮಾಡಿ ಅಂತ. ಸೊ ಇವತ್ತಿಗೆ ಫಿಸಿಯಾಲಜಿಯ ಫಸ್ಟ್ ಚಾಪ್ಟರ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಾಪ್ಟರ್ ಇದೆ ನಿಮ್ ಮುಂದೆ, ಅದು ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್. ಸೊ ಈ ಚಾಪ್ಟರ್ ಅಲ್ಲಿ ನಾವು ಏನೇನು ನೋಡ್ಬೇಕಾಗಿದೆ ನೋಡಿ. ಏನ್ ಕಾನ್ಸೆಪ್ಟ್ ನೋಡಿದ್ರೆ, ಫಸ್ಟ್ NCERT ಅಲ್ಲಿ ಕೊಟ್ಟಿರುವಂತ ಎಲ್ಲ ಕಾನ್ಸೆಪ್ಟ್ ಗಳನ್ನ ನಾನು ಸ್ಪೆಷಲಿ ನೀಟ್ ಎಕ್ಸಾಮ್ಗಾಗಿ ಬೇಕಾಗಿರುವ ಕಾನ್ಸೆಪ್ಟ್ ಗಳನ್ನ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಫಸ್ಟ್ ನೋಡೋಣ, ಈ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನು, ಮತ್ತೆ ಅದರಲ್ಲಿ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಮತ್ತೆ ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನು ನೋಡೋಣ. ಅದರ ಜೊತೆಗೆ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಮತ್ತೆ ಪ್ಲಾಂಟ್ ವಾಟರ್ ರಿಲೇಷನ್, ವಾಟರ್ ಮೂವ್ಮೆಂಟ್ ಹೆಂಗಾಗುತ್ತೆ ಪ್ಲಾಂಟ್ ಅಲ್ಲಿ, ದೆನ್ ಟ್ರಾನ್ಸ್ಪಿರೇಷನ್ ಮತ್ತೆ ಫೋಟೋಸಿಂಥಸಿಸ್ ಹೆಂಗೆ ಕಾಂಪ್ರಮೈಸ್ ಆಗಿದೆ, ಅಪ್ವರ್ಡ್ ಅಪ್ಟೇಕ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಹೆಂಗಾಗುತ್ತೆ, ಮಿನರಲ್ಸ್ ಅಬ್ಸಾರ್ಪ್ಷನ್ ಹೆಂಗಾಗುತ್ತೆ ಅದು ನೋಡೋಣ. ಅಷ್ಟೇ ಅಲ್ಲ, ಕೊನೆಗೆ ಫ್ಲೋಯಮ್ ಟ್ರಾನ್ಸ್ಪೋರ್ಟೇಷನ್ ಯಾವ ರೀತಿ ಆಗುತ್ತೆ ಅದು ಕೂಡ ನೋಡೋಣ. ಈ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲಾಂಟ್ ಫಿಸಿಯಾಲಜಿ ಬಗ್ಗೆ ನೋಡ್ಬೇಕಾದ್ರೆ, ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ಟೋಟಲ್ 5 ಚಾಪ್ಟರ್ಸ್ ಬರುತ್ತೆ. ಒಂದು ಫಸ್ಟ್ ಚಾಪ್ಟರ್ ಇದು, ದಟ್ ಇಸ್ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್. ಎರಡನೇದು ಮಿನರಲ್ ನ್ಯೂಟ್ರಿಷನ್. ಮೂರನೇದು ಫೋಟೋಸಿಂಥಸಿಸ್. ನಾಲ್ಕನೇದು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಐದನೇದು ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಈ 5 ಚಾಪ್ಟರ್ಸ್ಗಳು ಬಹಳ ಇಂಪಾರ್ಟೆಂಟ್ ಇದೆ. ನೀಟ್ ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಈ ಪಾರ್ಟ್ ಇಂದ ಕವರ್ ಮಾಡ್ತಿರ್ತಾರೆ. ಸೊ ಈ ಚಾಪ್ಟರ್ಗಳನ್ನ ಮಿಸ್ ಮಾಡ್ಕೋಬೇಡಿ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಅಲ್ಲಿ ನಾವು ನೋಡೋಣ. ಫಸ್ಟ್ ಇಂಟ್ರೊಡಕ್ಷನ್ ನೋಡೋಣ ಈ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ಗೆ. ಇನ್ ಪ್ಲಾಂಟ್ಸ್ there are 2 strategies are followed for the transportation of molecules, because ಪ್ಲಾಂಟ್ಸ್ ಅಲ್ಲಿ ನಮ್ಮ ಬಾಡಿಯಲ್ಲಿ ಇರುವ ಹಾಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಇಲ್ವೇ ಇಲ್ಲ. ಸೊ ಅಲ್ಲಿ ಏನಾಗುತ್ತೆ, 2 ಸ್ಟ್ರಾಟಜಿ ಫಾಲೋ ಆಗುತ್ತೆ ಫಾರ್ ದಿ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್. ಒಂದು ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಂಡ್ ಇನ್ನೊಂದು ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ. ಶಾರ್ಟ್ ಡಿಸ್ಟೆನ್ಸ್ ಮೂವ್ಮೆಂಟ್ ಹೆಂಗಾಗುತ್ತೆ ನೋಡಿ. ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟೇಷನ್, ಶಾರ್ಟ್ ಡಿಸ್ಟೆನ್ಸ್ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಈಸ್ ಥ್ರೂ ಡಿಫ್ಯೂಷನ್ ಆಫ್ ಸೈಟೋಪ್ಲಾಸ್ಮಿಕ್ ಡಿಫ್ಯೂಷನ್, ಇವನ್ ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಅಂಡ್ ಇವನ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಕೂಡ ಆಗ್ತಾ ಇರುತ್ತೆ. ದರ್ ಇಸ್ ಎ ಸೆಲ್ ಟು ಸೆಲ್ ಡಿಫ್ಯೂಷನ್ ಆಗ್ತಾ ಇದೆ, ಆ ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಆಗ್ತಾ ಇದೆ, ಸೈಟೋಪ್ಲಾಸ್ಮಿಕ್ ಕಾಂಪೋನೆಂಟ್ ಮೂವ್ಮೆಂಟ್ ಆಗ್ತಾ ಇದೆ, ಇವನ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಬೈ ಯೂಸಿಂಗ್ ದಿ ATP ಎನರ್ಜಿ, ದಟ್ ಇಸ್ ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಮೀನ್ಸ್ ಇಲ್ಲೇನಾಗ್ತಾ ಇದೆ, ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಇದೆಯಲ್ಲ, ಇಲ್ಲೇನು ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇದಿಲ್ಲ, ದಿಸ್ ಇಸ್ ಶಾರ್ಟ್ ಡಿಸ್ಟೆನ್ಸ್ ಮೂವ್ಮೆಂಟ್ ಆರ್ ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಇಸ್ ಮೇನ್ಲಿ ಸೆಲ್ ಟು ಸೆಲ್ ಮೂವ್ಮೆಂಟ್ ಆಗ್ತಾ ಇದೆ. ಇಲ್ಲಿ ವಿ ಕ್ಯಾನ್ ಸೇ ಇದನ್ನ ಸೆಲ್ ಟು ಸೆಲ್ ಮೂವ್ಮೆಂಟ್ ಅಂತ ಹೇಳ್ಬೋದು ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅನ್ನ. ಇಟ್ ಇದೆ ಸೆಲ್ ಟು ಸೆಲ್ ಮೂವ್ಮೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಅದೇ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಇದೆಯಲ್ಲ, ಇಟ್ ಇಸ್ ಮೇನ್ಲಿ ಥ್ರೂ ದಿ xylem ಅಂಡ್ ಫ್ಲೋಯಮ್ ಆಗ್ತಾ ಇದೆ. xylem ವಿಚ್ ಹೆಲ್ಪ್ಸ್ ಇನ್ ದಿ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್. ಸ್ಪೆಷಲಿ ಇಟ್ ವಿಲ್ ಟ್ರಾನ್ಸ್ಪೋರ್ಟ್ ದಿ ವಾಟರ್ ಅಂಡ್ ಮಿನರಲ್ಸ್ ಇನ್ ಯುನಿಡೈರೆಕ್ಷನಲ್ ವೇ, ದಟ್ ಇಸ್ ಆಲ್ವೇಸ್ ಫ್ರಮ್ ರೂಟ್ ಟು ದಿ ಏರಿಯಲ್ ಪಾರ್ಟ್. ವಾಟರ್ ಏನ್ ಮಾಡುತ್ತೆ, ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್. ಇಲ್ಲಿ ನೋಡಿ ಟ್ರೀ ಇದೆ, ಓಕೆ, ಇದು ಟ್ರೀ ಆದ್ರೆ ಇಲ್ಲಿ ವಾಟರ್ ಅಂಡ್ ಮಿನರಲ್ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆಯಲ್ಲ, ಫ್ರಮ್ ರೂಟ್ ಟು ದಿ ಆಲ್ವೇಸ್ ಏರಿಯಲ್ ಪಾರ್ಟ್ ಗೆ ಮೂವ್ಮೆಂಟ್ ಆಗುತ್ತೆ ಥ್ರೂ ದಿ xylem. ಸೊ xylem ಟ್ರಾನ್ಸ್ಪೋರ್ಟೇಷನ್ ಈಸ್ ಆಲ್ವೇಸ್ ಯುನಿಡೈರೆಕ್ಷನಲ್ ಅಂತ ಹೇಳ್ತೀವಿ. ಅದೇ ಫ್ಲೋಯಮ್ ಟ್ರಾನ್ಸ್ಪೋರ್ಟ್ಸ್ ಆರ್ಗ್ಯಾನಿಕ್ ಅಂಡ್ ಮಿನರಲ್ ನ್ಯೂಟ್ರಿಯೆಂಟ್, ಅಂದ್ರೆ ಫುಡ್ ಮಾಲಿಕ್ಯೂಲ್ ಮತ್ತೆ ಮಿನರಲ್ ನ್ಯೂಟ್ರಿಯೆಂಟ್ಸ್ ಅನ್ನು ಕೂಡ ಇದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅಂಡ್ ಫ್ಲೋಯಮ್ ಟ್ರಾನ್ಸ್ಪೋರ್ಟ್ ಇದೆ ಮಲ್ಟಿ ಡೈರೆಕ್ಷನಲ್ ಇರುತ್ತೆ. ಹೌ ಇಟ್ ಈಸ್ ಮಲ್ಟಿ ಡೈರೆಕ್ಷನಲ್? ಸಿ ಇಲ್ಲಿ ನೋಡಿ, ಏರಿಯಲ್ ಪಾರ್ಟ್ ಲೀಫ್ ಇದೆಯಲ್ಲ, ಲೀಫ್ ಅಲ್ಲಿ ಡ್ಯೂರಿಂಗ್ ದಿ ಫೋಟೋಸಿಂಥಸಿಸ್ ಫುಡ್ ಸಿಂಥಸೈಸ್ ಆದ್ರೆ ಫ್ರಮ್ ಲೀಫ್ ಟು ದಿ ರೂಟ್ ಫುಡ್ ಸಪ್ಲೈ ಆಗುತ್ತೆ.
ಆರ್ ಫ್ರಮ್ ಲೀಫ್ ಟು ದಿ ಎನಿ ಬ್ರಾಂಚಸ್ ಇದೆ, ಹಾರಿಜಾಂಟಲ್ ಡೈರೆಕ್ಷನ್ ಅಲ್ಲಿ ಬ್ರಾಂಚಸ್ ಇದೆ, ಅಲ್ಲಿ ಫುಡ್ ಸಪ್ಲೈ ಆಗುತ್ತೆ. ಆ ಲೀಫ್ ಟು ದಿ ಅಪೈಕಲ್ ಟಿಪ್ಗೂ ಕೂಡ ಫುಡ್ ಸಪ್ಲೈ ಆಗುತ್ತೆ. ಇನ್ ಆಲ್ ದಿ ರೇಡಿಯಲ್ ಡೈರೆಕ್ಷನ್ ಅಲ್ಲಿ ಫುಡ್ ಸಪ್ಲೈ ಆಗುತ್ತೆ. ಅದನ್ನ ಮಲ್ಟಿ ಡೈರೆಕ್ಷನಲ್ ಅನ್ಬಹುದು. ಆರ್ ಫ್ಲೋಯಮ್ ಟ್ರಾನ್ಸ್ಪೋರ್ಟ್ ಅನ್ನ ಬೈ ಡೈರೆಕ್ಷನಲ್ ಅಂತೂ ಕೂಡ ಹೇಳ್ತೀವಿ. ದಟ್ ಇಸ್ ಫ್ರಮ್ ಸೋರ್ಸ್ ಟು ಸಿಂಕ್. ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ರೂಟ್ ಅಲ್ಲಿ ಫುಡ್ ಸ್ಟೋರ್ಡ್ ಇರುತ್ತೆ. ಆ ಸ್ಟೋರ್ಡ್ ಫುಡ್ ಅನ್ನ ಗ್ರೋಯಿಂಗ್ ಪಾರ್ಟ್ ಗೆ ಸಪ್ಲೈ ಮಾಡಬೇಕಾಗಿರುತ್ತೆ. ಸೊ ರೂಟ್ ಇಂದ ಏರಿಯಲ್ ಪಾರ್ಟ್ ಗೆ ಹೋಗ್ತಿರುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ಏರಿಯಲ್ ಪಾರ್ಟ್ ಇಂದ ರೂಟ್ ಗೆ ಫುಡ್ ಸಪ್ಲೈ ಆದ್ರೆ ಇನ್ ಅದರ್ ಟೈಮ್ ಫ್ರಮ್ ರೂಟ್ ದಿಂದ ಏರಿಯಲ್ ಪಾರ್ಟ್ಗೂ ಕೂಡ ಫುಡ್ ಸಪ್ಲೈ ಆಗ್ತಿರುತ್ತೆ. ಸೊ ಅದನ್ನ ಬೈ ಡೈರೆಕ್ಷನಲ್ ಅಂತನೂ ಕೂಡ ಹೇಳ್ಬೋದು, ಅಥವಾ ಆಲ್ ದ ರೇಡಿಯಲ್ ಡೈರೆಕ್ಷನ್ಸ್ ಅಂತ ನೋಡಿದ್ರೆ ಅದು ಮಲ್ಟಿ ಡೈರೆಕ್ಷನಲ್ ಫುಡ್ ಟ್ರಾನ್ಸ್ಪೋರ್ಟ್ ಅಂತನೂ ಕೂಡ ಹೇಳ್ಬೋದು. ಯಾವುದು? ಫ್ಲೋಯಮ್ ಟ್ರಾನ್ಸ್ಪೋರ್ಟ್ ಅನ್ನ. ಓಕೆ, ನೆಕ್ಸ್ಟ್ ಶಾರ್ಟ್ ಡಿಸ್ಟೆನ್ಸ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಶಾರ್ಟ್ ಡಿಸ್ಟೆನ್ಸ್ ಮೂವ್ಮೆಂಟ್ ಇದೆ, ಯೂಶುವಲಿ ಇಟ್ ಇಸ್ ಎ ಸೆಲ್ ಟು ಸೆಲ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಜನರಲಿ ಇದನ್ನ ಸೆಲ್ ಟು ಸೆಲ್ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಮೇನ್ಲಿ ದ ಶಾರ್ಟ್ ಡಿಸ್ಟೆನ್ಸ್ ಮೂವ್ಮೆಂಟ್ ಇಟ್ ವಿಲ್ ಫಾಲೋಸ್ ದಿ 3 ಫಿಸಿಕಲ್ ಪ್ರಾಪರ್ಟೀಸ್. 3 ಪ್ರಾಪರ್ಟಿ, ಫಿಸಿಕಲ್ ಪ್ರಾಪರ್ಟಿಯನ್ನು ಫಾಲೋ ಮಾಡುತ್ತೆ. ಯಾವುದು? ಒಂದು ಡಿಫ್ಯೂಷನ್, ದಟ್ ಇಸ್ ಎ ಸಿಂಪಲ್ ಡಿಫ್ಯೂಷನ್ ಅಂತ ಹೇಳ್ತೀವಿ. ಎರಡನೇದು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂಡ್ ಮೂರನೇದು ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಡಿಫ್ಯೂಷನ್ ಅಂದ್ರೆ ಏನು? ಡಿಫ್ಯೂಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಇದೆ, ಅದನ್ನ ನಾರ್ಮಲ್ ಡಿಫ್ಯೂಷನ್ ಅಂತ ಹೇಳೋಣ, ಅಥವಾ ಸಿಂಪಲ್ ಡಿಫ್ಯೂಷನ್ ಅಂತ ಹೇಳ್ತೀವಿ. ಅಲ್ಲಿ ಇನ್ ಬಿಟ್ವೀನ್ ಯಾವುದೇ ಬ್ಯಾರಿಯರ್ ಇಲ್ಲ, ಎರಡು ಸಿಸ್ಟಮ್ ಇಂದ ಮೂವ್ಮೆಂಟ್ ಆಗ್ತಾ ಇದೆ, ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. And diffusion is mainly depends on diffusion gradient or concentration gradient of diffusing molecules. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಮಾಲಿಕ್ಯೂಲ್ಸ್ ಡಿಫ್ಯೂಷನ್ ಆಗುತ್ತೆ, ಐದರ್ ಇಟ್ ಮೇ ಬಿ ಲಿಕ್ವಿಡ್, ಗ್ಯಾಸಿಯಸ್ ಮಾಲಿಕ್ಯೂಲ್ ಆರ್ ಇವನ್ ಸಾಲಿಡ್ ಮಾಲಿಕ್ಯೂಲ್ಸ್ ಕೂಡ ಡಿಫ್ಯೂಷನ್ ಆಗ್ತಾ ಇರುತ್ತೆ. ಒಂದು ಎಕ್ಸಾಂಪಲ್ ನೋಡಿ, ಈಗ ನಿಮ್ಮ ಸುತ್ತಮುತ್ತ ಯಾರೋ ಇದ್ದಾರೆ, ಅಥವಾ ನೀವು ಮಾರ್ಕೆಟ್ಗೆ ಹೋಗಿದ್ದೀರಾ, ಅಲ್ಲಿ ಯಾರೋ ಒಬ್ರು ಡಿಯೋ ಸ್ಪ್ರೇ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. They use the dio spray, perfumes ಅನ್ನ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರು ಯಾವ ಡಿಯೋ ಸ್ಪ್ರೇ ಯೂಸ್ ಮಾಡಿದ್ದಾರೆ, ಅಥವಾ ಇಲ್ಲ ಇವರೇ ಡಿಯೋ ಸ್ಪ್ರೇ ಯೂಸ್ ಮಾಡಿದ್ದಾರೆ ಅಂತ ಇಮಿಡಿಯೇಟ್ಲಿ ನಿಮಗೆ ಗೊತ್ತಾಗುತ್ತೆ. ಹೆಂಗೆ? ಅಲ್ಲಿ ನಿಮಗೆ ಸ್ಮೆಲ್ ಬರುತ್ತೆ. ಯು ಕ್ಯಾನ್ ಸೆನ್ಸ್ ದಟ್ ಸ್ಮೆಲ್. ಆ ಸ್ಮೆಲ್ ಅನ್ನ ನೀವು ಸೆನ್ಸ್ ಮಾಡಬಹುದು. ಹೌ ಇಟ್ ಈಸ್ ಪಾಸಿಬಲ್? ಬಿಕಾಸ್ ಅಲ್ಲಿ ಹೈಯರ್ ಕಾನ್ಸಂಟ್ರೇಟೆಡ್ ಡಿಫ್ಯೂಸಿಂಗ್ ಮಾಲಿಕ್ಯೂಲ್ಸ್ ಅಲ್ಲಿಂದ ಸ್ಲೋ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಮನೆಯಲ್ಲಿ ನಿಮ್ಮಮ್ಮ ದೇವರ ಕೋಣೆಯಲ್ಲಿ ಅಗರಬತ್ತಿ ಅಥವಾ ಊದುಬತ್ತಿ ಅಂತ ಹೇಳ್ತೀವಿ, ಧೂಪವನ್ನು ಹಚ್ಚಿಟ್ಟಿರ್ತಾರೆ. ನೀವು ಮನೆಯಲ್ಲಿ ಯಾವುದೋ ಒಂದು ಬೇರೆ ಕೋಣೆಯಲ್ಲಿ ಕೂತಿರ್ತೀರಾ, ಅದರ ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ. ಹೌ ಇಟ್ ಈಸ್ ಪಾಸಿಬಲ್? ದಟ್ ಇಸ್ ಇನ್ಸೆನ್ಸ್ ಸ್ಟಿಕ್, ಅಂದ್ರೆ ಅಗರಬತ್ತಿ ಅಥವಾ ಧೂಪ ಅಂತ ಏನು ಹೇಳ್ತೀವಲ್ಲ, ಅದರಿಂದ ರಿಲೀಸ್ ಆಗುವ ಹೊಗೆ ಇದೆಯಲ್ಲ, ಅದು ಹೈಯರ್ ಕಾನ್ಸಂಟ್ರೇಟೆಡ್ ಪ್ಲೇಸ್ ಇಂದ ಸ್ಲೋಲಿ ಲೋವರ್ ಕಾನ್ಸಂಟ್ರೇಟೆಡ್ ಪ್ಲೇಸ್ಗೆ ಸ್ಪ್ರೆಡ್ ಆಗ್ತಾ ಇದೆ. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಡಿಫ್ಯೂಷನ್ ಪ್ರಾಸೆಸ್. ಅದು ಡಿಫ್ಯೂಷನ್ ಅಂತ ಹೇಳ್ತೀವಿ. ಸೊ ಅದು ಡಿಫ್ಯೂಷನ್ ಆಯ್ತು. ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂದ್ರೆ ಏನು? ಡಿಫ್ಯೂಷನ್ ಇಲ್ಲೂ ಕೂಡ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್, ಸ್ಪೆಷಲಿ ಯಾವುದು? ವಾಟರ್ ಮಾಲಿಕ್ಯೂಲ್ಸ್. ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಥ್ರೂ ಎ ಸ್ಪೆಷಲೈಸ್ಡ್ ಮೆಂಬ್ರೇನಲ್ ಚಾನಲ್ ಪ್ರೋಟೀನ್ಸ್ ಆರ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಸ್ಪೆಷಲೈಸ್ಡ್ ಮೆಂಬ್ರೇನಲ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಇಂದ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ಗೆ ವಾಟರ್ ಮೂವ್ಮೆಂಟ್ ಆಗ್ತಾ ಇದ್ರೆ ಅದನ್ನ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂತ ಹೇಳ್ತೀವಿ. ಇಲ್ಲಿ ಹೆಸರು ಹೆಂಗಿದೆ ನೋಡಿ, ಡಿಫ್ಯೂಷನ್ ಆಗುತ್ತೆ, ಫೆಸಿಲಿಟೇಟ್ ಟ್ರಾನ್ಸ್ಪೋರ್ಟ್ ಯಾ ಫೆಸಿಲಿಟಿ ಡಿಫ್ಯೂಷನ್ ಆಗುತ್ತೆ, ಬಟ್ ವಿತ್ ಅಡಿಷನಲ್ ಫೆಸಿಲಿಟಿ. ಏನ್ ಅಡಿಷನಲ್ ಫೆಸಿಲಿಟಿ ಸಿಗ್ತಾ ಇದೆ ಅದಕ್ಕೆ? ಟ್ರಾನ್ಸ್ಪೋರ್ಟ್, ಮೆಂಬ್ರೇನಲ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಮುಖಾಂತರ ಆಗ್ತಾ ಇದೆ. ಇನ್ನೊಂದು ಆಕ್ಟಿವ್ ಟ್ರಾನ್ಸ್ಪೋರ್ಟ್, ಇದು ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಆಗುತ್ತೆ ಬೈ ಯೂಸಿಂಗ್ ATP ಎನರ್ಜಿ. ದಟ್ ಇಸ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ವಾಟರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಅಥವಾ ಮಾಲಿಕ್ಯುಲಾರ್ ಮೂವ್ಮೆಂಟ್ ಅಲ್ಲಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ. ಈ ಟೇಬಲ್ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಗಾಗಿ. ಈ ಟೇಬಲ್ ಅನ್ನ ನೋಡ್ಕೊಳ್ಳಿ. ಡೈರೆಕ್ಟ್ ಆಗಿ ಇದರಿಂದ ಕ್ವಶನ್ ಕೇಳೋದಿಲ್ಲ, ಬಟ್ ಈ ಕಾನ್ಸೆಪ್ಟ್ ಅನ್ನ ಕ್ವಶನ್ಸ್ ಅಲ್ಲಿ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಈ ಟೇಬಲ್ ಅನ್ನ ನೋಡ್ಕೊಳ್ತಾ ಇರಿ. ಫಸ್ಟ್ ಏನಿದೆ ನೋಡಿ, ಪ್ರಾಪರ್ಟಿ ನೋಡೋಣ. ರಿಕ್ವೈರ್ ಸ್ಪೆಷಲ್ ಮೆಂಬ್ರೇನ್ ಪ್ರೋಟೀನ್. ಸಿಂಪಲ್ ಡಿಫ್ಯೂಷನ್ಗೆ ಯಾವುದೇ ಮೆಂಬ್ರೇನ್ ಪ್ರೋಟೀನ್ ಬೇಕಾಗಿಲ್ಲ, ಬಟ್ ಫೆಸಿಲಿಟೇಟೆಡ್ ಟ್ರಾನ್ಸ್ಪೋರ್ಟ್ ಮತ್ತೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್ಗೆ ಮೆಂಬ್ರೇನ್ ಪ್ರೋಟೀನ್ ಬೇಕು. ಇಲ್ಲಿ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಬೇಕು, ಇಲ್ಲಿ ಕೂಡ ಕ್ಯಾರಿಯರ್ ಪ್ರೋಟೀನ್ಸ್ ಬೇಕಾಗುತ್ತೆ.
ದೆನ್ ಹೈಲಿ ಸೆಲೆಕ್ಟಿವ್ ನೇಚರ್, ಸಿಂಪಲ್ ಡಿಫ್ಯೂಷನ್ ಇಟ್ ಇಸ್ ನಾಟ್ ಎ ಸೆಲೆಕ್ಟಿವ್, ಐದರ್ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್, ಲಿಕ್ವಿಡ್ ಮಾಲಿಕ್ಯೂಲ್ಸ್, ಸಾಲಿಡ್ ಮಾಲಿಕ್ಯೂಲ್ಸ್, ಯಾವುದು ಮಾಲಿಕ್ಯೂಲ್ಸ್ ಇರಲಿ ಅದು ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಮೂವ್ ಆಗ್ತಾ ಇರುತ್ತೆ. ಸೊ ಇಟ್ ಈಸ್ ನಾಟ್ ಎ ಸೆಲೆಕ್ಟಿವ್ ನೇಚರ್. ಬಟ್ ಫೆಸಿಲಿಟೇಟೆಡ್ ಟ್ರಾನ್ಸ್ಪೋರ್ಟ್ ಇದೆಯಲ್ಲ, ಇಟ್ ಈಸ್ ಎ ಸೆಲೆಕ್ಟಿವ್ ನೇಚರ್. ಸ್ಪೆಸಿಫಿಕ್ ವಾಟರ್ ಮಾಲಿಕ್ಯೂಲ್ಸ್, ವಾಟರ್ ಡಿಸಾಲ್ವ್ಡ್ ಮಾಲಿಕ್ಯೂಲ್ಸ್ ಆರ್ ಸ್ಮಾಲರ್ ಸೈಜ್ಡ್ ಮಾಲಿಕ್ಯೂಲ್ಸ್ ಇಲ್ಲಿ ಮೂವ್ ಆಗ್ತಾ ಇರುತ್ತೆ. ಅಂಡ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಈಸ್ ಆಲ್ಸೋ ಹೈಲಿ ಸೆಲೆಕ್ಟಿವ್ ನೇಚರ್. ಸ್ಪೆಷಲೈಸ್ಡ್ ಅಯಾನಿಕ್ ಮಾಲಿಕ್ಯೂಲ್ಸ್ are transported through the active transport. Then transport saturation. Transport saturation ಅಂದ್ರೆ ಏನು? Saturation is nothing but ಏನು ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಪ್ರತಿದಿನ ನೀವು ಮನೆಯಲ್ಲಿ ಊಟ ಮಾಡ್ತೀರಾ, ಪ್ರತಿದಿನ ನಿಮಗೆ ಅದೇ ಊಟ ಇದೆ ಮನೆಯಲ್ಲಿ, ನ್ಯಾಚುರಲ್ ಡಿಶ್ ಇದೆ, ಊಟ ಮಾಡ್ತೀರಾ. ಬಟ್ ಯಾವುದೋ ಒಂದು ಸ್ಪೆಷಲ್ ಒಕೇಶನ್ ಇದೆ, ಓಕೆ, ಸ್ಪೆಷಲ್ ಒಕೇಶನ್ ಇದೆ, ಆ ದಿನ ನಿಮ್ಮ ಮನೆಯಲ್ಲಿ ತಿಂಡಿ ಏನಿದೆಯಲ್ಲ ಸ್ವಲ್ಪ ಸ್ಪೆಷಲ್ ಆದಂಥ ತಿಂಡಿ ಮಾಡಿದ್ದಾರೆ, ಸ್ಪೆಷಲ್ ಆದಂಥ ಡಿಶ್ ಇದೆ, ಅದರಲ್ಲಿ ಸ್ವೀಟ್ ಇದೆ, ಸ್ವೀಟ್ ಜೊತೆಗೆ ಮತ್ತೆ ಐಸ್ ಕ್ರೀಮ್ ಇದೆ, ಮತ್ತೇನು ಬೇರೆ ಬೇರೆ ಪದಾರ್ಥಗಳನ್ನ ಮಾಡಿದ್ದಾರೆ. ಆ ದಿನ ನೀವೇನು ಮಾಡ್ತೀರಾ? ಸ್ವಲ್ಪ ಹೆಚ್ಚಿಗೆನೇ ಊಟ ಮಾಡ್ತೀರಾ. ನಾರ್ಮಲ್ ಏನು ಊಟ ಮಾಡ್ತೀರಲ್ಲ, ಅದನ್ನ ಪ್ರತಿದಿನ ಏನು ಊಟ ಮಾಡ್ತಿರಲ್ಲ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿಗೆನೇ ಊಟ ಮಾಡ್ತೀರಾ. ಎಂತಕ್ಕೆ? ನಿಮ್ಮ ಇಷ್ಟವಾದಂಥ ಸಿಹಿ ತಿಂಡಿ ತಿನಿಸುಗಳಿದೆ, ಊಟದ ನಂತರ ಮತ್ತೆ ಐಸ್ ಕ್ರೀಮ್ ಇದೆ, ಮತ್ತೇನೋ ಜ್ಯೂಸ್ ಇದೆ ಅಥವಾ ಸಲಾಡ್ ಇದೆ, ಏನೇನೋ ಅಲ್ಲಿ ಫ್ರೂಟ್ ಸಲಾಡ್ ಇದೆ, ಏನೇನೋ ಸ್ಪೆಷಲ್ ಐಟಮ್ಸ್ಗಳು ಇರೋದ್ರಿಂದ ನಾರ್ಮಲ್ ಆಗಿ ಏನು ಫುಡ್ ತಿಂತೀರಲ್ಲ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿಗೆ ತಿಂತೀರಾ, ಅದನ್ನ ಸ್ಯಾಚುರೇಷನ್. ಈಗ ಇಷ್ಟು ಹೆಚ್ಚಿಗೆ ತಿಂತೀರಲ್ಲ, ಊಟ ಆದ್ಮೇಲೆ ಹೊರಗೆ ಬರ್ತೀರ, ಅಬ್ಬಾ ಹೊಟ್ಟೆ ತುಂಬಿತಪ್ಪ, ಇವತ್ತಂತೂ ಭರ್ಜರಿ ಊಟ ಆಯ್ತು ಅಂತ ಹೇಳ್ತಾ ಬರ್ತಿರ್ತೀರ. ಹೆಚ್ಚಿಗೆ ಮತ್ತೇನಾದ್ರೂ ನಿಮಗೆ ಯಾರಾದ್ರೂ ಬೇಕಂತ ಕೇಳಿದ್ರೆ ಸಾಕಪ್ಪ ಸಾಕು ಅಂತ ಹೇಳ್ತಿರ್ತೀರಾ. ಅದು ಸ್ಯಾಚುರೇಷನ್ ಲಿಮಿಟ್. ಅಂದ್ರೆ ಅಲ್ಲಿಂದ ಮುಂದೆ ಹೆಚ್ಚಿಗೆ ಹೋಗಲಿಕ್ಕೆ ಚಾನ್ಸೇ ಇಲ್ಲ, ಅದು ಸ್ಯಾಚುರೇಷನ್ ಹೇಳ್ತೀವಿ. ಸೊ ಟ್ರಾನ್ಸ್ಪೋರ್ಟ್ ಸ್ಯಾಚುರೇಷನ್, ಇಲ್ಲಿ ಸಿಂಪಲ್ ಡಿಫ್ಯೂಷನ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಸ್ಯಾಚುರೇಷನ್ ಕ್ವಶನ್ ಬರೋದೇ ಇಲ್ಲ. ಆಲ್ವೇಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಮೂವ್ ಆಗ್ತಾನೆ ಇರುತ್ತೆ ಟಿಲ್ ಎಲ್ಲಿ ಇಕ್ವಿಲಿಬ್ರಿಯಂ ರೀಚ್ ಆಗುವವರೆಗೆ. ಬಟ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಇರೋದ್ರಿಂದ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಮತ್ತೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಸ್ಯಾಚುರೇಷನ್ ಆಗ್ತಾ ಇರುತ್ತೆ. ಅಪ್ ಹಿಲ್ ಟ್ರಾನ್ಸ್ಪೋರ್ಟ್, ದಟ್ ಇಸ್ ಎ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಮೂವ್ ಆಗ್ತಿದೆಯಾ, ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಮೂವ್ ಆಗ್ತಿದೆಯಾ ಅಂತ ಇಲ್ಲಿ ಒಂದು ಪ್ರಾಪರ್ಟಿ ಇದೆ. ಸೊ ಸಿಂಪಲ್ ಡಿಫ್ಯೂಷನ್ ಅಲ್ಲಿ ನೋ, ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಲ್ಲಿ ಕೂಡ ನೋ, ಬಟ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಅಪ್ ಹಿಲ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇರುತ್ತೆ. ದೆನ್ ರಿಕ್ವೈರ್ಸ್ ATP ಎನರ್ಜಿ, ಅಡಿಷನಲ್ ATP ಎನರ್ಜಿ ಬೇಕಾ ಅಂತ ಇಲ್ಲಿ ಒಂದು ಪ್ರಾಪರ್ಟಿ ಇದೆ. ಸೊ ಇಲ್ಲಿ ಸಿಂಪಲ್ ಡಿಫ್ಯೂಷನ್ ಮತ್ತೆ ಫೆಸಿಲಿಟಿ ಡಿಫ್ಯೂಷನ್ ಬೋತ್ ದೇ ಆರ್ ದಿ ಪ್ಯಾಸಿವ್ ಪ್ರೋಸೆಸ್. ಇವು ಎರಡು ಇದೆಯಲ್ಲ, ಇದು ಕೂಡ ಪ್ಯಾಸಿವ್ ಇದೆ, ಇದು ಕೂಡ ಪ್ಯಾಸಿವ್ ಇದೆ, ಬೋತ್ ದೇ ಆರ್ ದಿ ಪ್ಯಾಸಿವ್ ಪ್ರೋಸೆಸ್. ಸೊ ಇಲ್ಲಿ ಯಾವುದೇ ATP ಎನರ್ಜಿ ಬೇಕಾಗಿಲ್ಲ. ಬಟ್ ಇದು ನೋಡಿ ಇಲ್ಲಿ ಎಸ್ ಅಂತ ಕೊಟ್ಟಿದ್ದಾರೆ, ಸೊ ಮೀನ್ಸ್ ಇಟ್ ಇಸ್ ದ ಆಕ್ಟಿವ್ ಪ್ರೊಸೆಸ್ ಅಂತ ಹೇಳ್ತೀವಿ. ಇಟ್ ಇಸ್ ದ ಆಕ್ಟಿವ್ ಪ್ರೊಸೆಸ್, ಇಟ್ ಈಸ್ ಹಿಯರ್ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಡಿಫ್ಯೂಷನ್ ಈಸ್ ದಿ ಓನ್ಲಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ ದಿ ಪ್ಲಾಂಟ್ಸ್ ಫಾರ್ ದಿ ಗ್ಯಾಸಿಯಸ್ ಮೂವ್ಮೆಂಟ್. ಫೋಟೋಸಿಂಥೆಸಿಸ್, ರೆಸ್ಪಿರೇಷನ್ ಟೈಮ್ ಅಲ್ಲಿ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಫೋಟೋಸಿಂಥೆಸಿಸ್ ಮತ್ತೆ ರೆಸ್ಪಿರೇಷನ್ ಟೈಮ್ ಅಲ್ಲಿ ಪ್ಲಾಂಟ್ ಅಲ್ಲಿ ಗ್ಯಾಸಿಯಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅಂಡ್ ದಿಸ್ ಗ್ಯಾಸಿಯಸ್ ಮೂವ್ಮೆಂಟ್ ಈಸ್ ಮೇನ್ಲಿ ಬೈ ದಿ ಡಿಫ್ಯೂಷನ್ ಪ್ರೊಸೆಸ್ ಓನ್ಲಿ. ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಇರುತ್ತಲ್ಲ, ದೇ ಆರ್ ದಿ ಪೋರಿನ್ ಪ್ರೋಟೀನ್ಸ್ ಇರುತ್ತೆ, or they are the channel proteins ಅಂತ ಹೇಳ್ತೀವಿ. They are proteinaceous nature. They will form into a large pore, through that the movement of water and water dissolved substances will take place, which helps in the facilitated diffusion. ಅಲ್ಲಿ ಪ್ರೋಟೀನ್ ಮೂವ್ಮೆಂಟ್ ಆಗ್ತಿರುತ್ತಲ್ಲ, ಯಾವ ರೀತಿ ಪ್ರೋಟೀನ್ ಮೂವ್ಮೆಂಟ್ ಆಗ್ತಿರುತ್ತೆ ನೋಡಿ, ಇದು ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಕನ್ಸಿಡರ್ ದಿಸ್ ಇಸ್ ದಿ ಪ್ಲಾಸ್ಮಾ ಮೆಂಬ್ರೇನ್. ನಾನು ಇಲ್ಲಿ PM ಅಂತ ಬರಿತಾ ಇದ್ದೀನಿ. ಇಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಇದೆ, ಆರ್ ಅಕ್ವಾಪೋರಿನ್ ಚಾನಲ್ ಪ್ರೋಟೀನ್ಸ್ ಇದೆ, ಒಂದು ಚಾನಲ್ ಇದೆ. ಸೊ ಇಲ್ಲೇನಾಗುತ್ತೆ, ದ ಮಾಲಿಕ್ಯೂಲ್ ಮೂವ್ಮೆಂಟ್ ಸಬ್ಸ್ಟೆನ್ಸ್, ಎನಿ ಸಬ್ಸ್ಟೆನ್ಸ್ ಅದು ಒಳಗಡೆ, ಇದು ಔಟರ್ ಸರ್ಫೇಸ್ ಇದೆ, ಔಟರ್ ಸರ್ಫೇಸ್, ಇದು ಇನ್ನರ್ ಸರ್ಫೇಸ್ ಇದೆ. ಓಕೆ, ಸೊ ಸೈಟೋಪ್ಲಾಸ್ಮಿಕ್ ಸರ್ಫೇಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಯಾವುದೋ ಒಂದು ಮಾಲಿಕ್ಯೂಲ್ ಬಂದು ಬೈಂಡ್ ಆಗುತ್ತೆ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ಗೆ. ಸೊ ದಿಸ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ವಿಲ್ ರೊಟೇಟ್ ಇಟ್ ಸೆಲ್ಫ್. ಇಲ್ಲಿಂದ ಇದು ರೊಟೇಟ್ ಆಗಿ ಒಳಗಡೆ ಬರುತ್ತೆ, ಆಮೇಲೆ ಸೈಟೋಪ್ಲಾಸ್ಮಿಕ್ ಏರಿಯಾದಲ್ಲಿ ಅದು ಎಂಟರ್ ಆಗುತ್ತೆ. ಅದೇ ಪಾಯಿಂಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎಕ್ಸ್ಟ್ರಾ ಸೆಲ್ಯುಲರ್ ಮಾಲಿಕ್ಯೂಲ್ಸ್ ಬೌಂಡ್ ಟು ದಿ ಟ್ರಾನ್ಸ್ಪೋರ್ಟ್ ಪ್ರೋಟೀನ್, ಇಲ್ಲಿ ಬೌಂಡ್ ಆಯ್ತು, ವಿಚ್ ದೆನ್ ರೊಟೇಟ್ಸ್, ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ರೊಟೇಟ್ ಆಗುತ್ತೆ ಅಂಡ್ ರಿಲೀಸ್ ದಿ ಮಾಲಿಕ್ಯೂಲ್ಸ್ ಇನ್ಸೈಡ್ ದಿ ಸೆಲ್, ಅದು ಸೆಲ್ ಒಳಗಡೆ ರಿಲೀಸ್ ಮಾಡ್ತಾ ಇರುತ್ತೆ.
ಫೆಸಿಲಿಟೇಟೆಡ್ ಡಿಫ್ಯೂಷನ್ ಇದು ಪ್ಯಾಸಿವ್ ಪ್ರೊಸೆಸ್ ಇದೆ. ಅಂಡ್ ಹಿಯರ್ ದ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ವಿಲ್ ಟೇಕ್ಸ್ ಪ್ಲೇಸ್ ಬೈ ದ 3 ಡಿಫರೆಂಟ್ ವೇ. 3 ಪ್ರಕಾರದಲ್ಲಿ ಮಾಲಿಕ್ಯೂಲ್ ಮೂವ್ಮೆಂಟ್ ಆಗುತ್ತೆ. ಅದು ಒಂದು ಯುನಿಪೋರ್ಟ್, ಸಿಂಪೋರ್ಟ್ ಅಂಡ್ ಆಂಟಿಪೋರ್ಟ್ ಅಂತ ಹೇಳ್ತೀವಿ. ಹಿಂಗಂದ್ರೆ ಈ ಯುನಿಪೋರ್ಟ್, ಸಿಂಪೋರ್ಟ್ ಮತ್ತೆ ಆಂಟಿಪೋರ್ಟ್ ಅಂದ್ರೆ ಏನು ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿ. ಸೊ ಇದು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಇಮೇಜ್ ಇಲ್ಲಿದೆ. ಇದು ಆಯ್ತು ಮೆಂಬ್ರೇನ್, ದಟ್ ಇಸ್ ಎ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ತೀವಿ. ಓಕೆ, ಇದೇನಿದೆಯಲ್ಲ ದಿಸ್ ಇಸ್ ದಿ ಪ್ಲಾಸ್ಮಾ ಮೆಂಬ್ರೇನ್. ದಿಸ್ ಇಸ್ ದಿ ಪ್ಲಾಸ್ಮಾ ಮೆಂಬ್ರೇನ್ ಇದೆ ಇಲ್ಲಿ. ಇದು ಆಯ್ತು ಪ್ಲಾಸ್ಮಾ ಮೆಂಬ್ರೇನ್. ಅಂಡ್ ದಿಸ್ ಇಸ್ ದಿ ಕ್ಯಾರಿಯರ್ ಪ್ರೋಟೀನ್. ಇದು ಆ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಅಂತ ಹೇಳ್ತೀವಿ. ಆ ಪೋರಿನ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಇದೆ ಇಲ್ಲಿ. ದಿಸ್ ಇಸ್ ದಿ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಅಂಡ್ ದೀಸ್ ಆರ್ ದಿ ಡಿಫ್ಯೂಸಿಂಗ್ ಮಾಲಿಕ್ಯೂಲ್ಸ್. ಇಲ್ಲೇನಿದೆ ಹೈಯರ್ ಕಾನ್ಸಂಟ್ರೇಷನ್ ಇದೆ, ಇಲ್ಲಿ ಲೋವರ್ ಕಾನ್ಸಂಟ್ರೇಷನ್ ಇದೆ. ಔಟ್ಸೈಡ್ ದಿ ಸೆಲ್ ಅಂಡ್ ಇಸ್ ದಿ ಇನ್ನರ್ ಸೈಡ್ ಆಫ್ ದಿ ಸೆಲ್. ಸೊ ಇಲ್ಲಿ ಪ್ರೆಸೆಂಟ್ಲಿ ಹೈಯರ್ ಕಾನ್ಸಂಟ್ರೇಟೆಡ್ ಮಾಲಿಕ್ಯೂಲ್, ಎಂತಕ್ಕಂದ್ರೆ ಮಾಲಿಕ್ಯೂಲ್ಸ್ ಇಲ್ಲಿ ಹೆಚ್ಚಿಗಿದೆ. ಸೊ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ. ಸೊ ಇಲ್ಲಿ ನೋಡಿ 1 by 1 ಮಾಲಿಕ್ಯೂಲ್ಸ್ ಮೂವ್ ಆಗ್ತಾ ಇದೆ ಫ್ರಮ್ ಔಟರ್ ಸೈಡ್ ಟು ದಿ ಇನ್ನರ್ ಸೈಡ್. ಹೆಂಗೆ? ಥ್ರೂ ದಿ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಮುಖಾಂತರ ಇಲ್ಲಿ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗ್ತಾ ಇದೆ. ದೆನ್ ಆಫ್ಟರ್ ದಟ್ ಈಗ ದ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಇಸ್ ಮೇನ್ಲಿ ಬೈ ದಿ 3 ways. 3 ವೇ ಮುಖಾಂತರ ಇಲ್ಲಿ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗುತ್ತೆ. ಯಾವ್ದದು? ಒಂದು ಯುನಿಪೋರ್ಟ್, ದೆನ್ ಸಿಂಪೋರ್ಟ್ ಅಂಡ್ ಆಂಟಿಪೋರ್ಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಇಮೇಜ್ ಇದೆ. ಸೊ ಇಲ್ಲಿ ಒಂದು ಮಾಲಿಕ್ಯೂಲ್ ಇದೆ, ಯುನಿಪೋರ್ಟ್ ಅಂತ ಹೆಸರು ಕೊಟ್ಟಿದ್ದಾರೆ. ಮಾಲಿಕ್ಯೂಲ್ ಎ ಇದೆ. ಇಫ್ ಎ ಸಿಂಗಲ್ ಮಾಲಿಕ್ಯೂಲ್ ಮೂವ್ಸ್ ಅಕ್ರಾಸ್ ದ ಮೆಂಬ್ರೇನ್ ಥ್ರೂ ಎ ಕ್ಯಾರಿಯರ್ ಪ್ರೋಟೀನ್, ಆರ್ ಇದನ್ನ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಅಂತಾನೂ ಹೇಳ್ಬೋದು. ಕ್ಯಾರಿಯರ್ ಪ್ರೋಟೀನ್ ಅಂತ ಹೇಳಿ ಆರ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಅಂತಾನೂ ಕೂಡ ಹೇಳ್ಬೋದು. ಯು ಕ್ಯಾನ್ ಸೇ ಕ್ಯಾರಿಯರ್ ಪ್ರೋಟೀನ್ ಆರ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್. ಇಫ್ ಎ ಮಾಲಿಕ್ಯೂಲ್ ಮೂವ್ಸ್ ಅಕ್ರಾಸ್ ದ ಮೆಂಬ್ರೇನ್ ಥ್ರೂ ಎ ಕ್ಯಾರಿಯರ್ ಪ್ರೋಟೀನ್ ಆರ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಇಂಡಿಪೆಂಡೆಂಟ್ಲಿ, ಸಿಂಗಲ್ ಮಾಲಿಕ್ಯೂಲ್ ಮೂವ್ಮೆಂಟ್ ಆಗ್ತಾ ಇದೆ, ಇಂಡಿಪೆಂಡೆಂಟ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಅಕ್ರಾಸ್ ದ ಮೆಂಬ್ರೇನ್ ಥ್ರೂ ಎ ಕ್ಯಾರಿಯರ್ ಪ್ರೋಟೀನ್ ಆರ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್, ಅದನ್ನು ನಾವು ಯುನಿಪೋರ್ಟ್ ಅಂತ ಹೇಳ್ತೀವಿ. If the 2 molecules moves across the membrane at a time but in opposite direction, 2 molecules across the membrane ಮೂವ್ ಆಗ್ತಾ ಇದೆ at a time but in opposite direction. ಒಂದು ಈ ಸೈಡ್ ಮೂವ್ಮೆಂಟ್ ಆಗ್ತಾ ಇದ್ರೆ ಇನ್ನೊಂದು ಈ ಸೈಡ್ ಮೂವ್ಮೆಂಟ್ ಆಗ್ತಾ ಇದೆ, ಅದನ್ನ ನಾವು ಆಂಟಿಪೋರ್ಟ್ ಮೂವ್ಮೆಂಟ್ ಅಂತ ಹೇಳ್ತೀವಿ. If there are movement of 2 different molecules across the membrane through a carrier protein at a time in a same direction, then ಅದನ್ನ ಸಿಂಪೋರ್ಟ್ ಅಂತ ಹೇಳ್ತೀವಿ. So these are the 3 different ways of movement of molecules during the facilitated transport, yeah, facilitated diffusion. Next ನೋಡೋಣ plant water relations. ಅದರಲ್ಲಿ ಫಸ್ಟ್ ನೋಡೋಣ ಇಟ್ ಇಸ್ ವಾಟರ್ ಪೊಟೆನ್ಷಿಯಲ್. ವಾಟರ್ ಪೊಟೆನ್ಷಿಯಲ್ ಈಸ್ ರಿಪ್ರೆಸೆಂಟೆಡ್ ವಿತ್ ದ ಸಿಂಬಾಲ್ ಸೈ. ಇದು ತ್ರಿಶೂಲದ ಸಿಂಬಾಲ್ ಯೂಸ್ ಮಾಡ್ತೀವಿ ಅಥವಾ ಸಾಯಿ ಸಿಂಬಾಲ್ ಅಂತ ಹೇಳ್ತೀವಿ ಇದನ್ನ. ವಾಟ್ ಈಸ್ ವಾಟರ್ ಪೊಟೆನ್ಷಿಯಲ್? ಇಟ್ ಇಸ್ ದ ಕೈನೆಟಿಕ್ ಎನರ್ಜಿ ಆಫ್ ವಾಟರ್ ಅಂತ ಹೇಳ್ಬೋದು. ವಾಟರ್ ಪೊಟೆನ್ಷಿಯಲ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಎ ಕೈನೆಟಿಕ್ ಎನರ್ಜಿ ಆಫ್ ವಾಟರ್ ಅಂತ ಹೇಳ್ಬೋದು. ಆರ್ ವಿ ಕ್ಯಾನ್ ಸೇ ವಾಟರ್ ಪೊಟೆನ್ಷಿಯಲ್ ಈಸ್ ನಥಿಂಗ್ ಬಟ್ ನಮ್ಮ ಜನರಲ್ ಟರ್ಮ್ ಅಲ್ಲಿ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕಾಗಿ energy of water, ability of water to dissolve the solute molecules within it. ತನ್ನಷ್ಟಕ್ಕೆ ತನ್ನಲ್ಲಿ ಎಷ್ಟು ಸಾಲ್ಯೂಟ್ ಮಾಲಿಕ್ಯೂಲ್ ಡಿಸಾಲ್ವ್ ಮಾಡುವ ಕೆಪಾಸಿಟಿ ಇರುತ್ತಲ್ಲ ಅದನ್ನ ನಾವು ವಾಟರ್ ಪೊಟೆನ್ಶಿಯಾಲಿಟಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ದಟ್ ಈಸ್ ಎ ವಾಟರ್ ಪೊಟೆನ್ಶಿಯಾಲಿಟಿ ಇಸ್ ಎ ಫಿಸಿಕಲ್ ಪ್ರಾಪರ್ಟಿ ಆಫ್ ವಾಟರ್ ವೇರ್ ದ ಮೂವ್ಮೆಂಟ್ ಆಫ್ ವಾಟರ್ ಫ್ರಮ್ ಒನ್ ಸೆಲ್ ಟು ಅನದರ್ ಸೆಲ್, ಒಂದು ಸೆಲ್ ಇಂದ ಇನ್ನೊಂದು ಸೆಲ್ಗೆ ಎಷ್ಟು ವಾಟರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅದು ಕೂಡ ನಾವು ವಾಟರ್ ಪೊಟೆನ್ಶಿಯಾಲಿಟಿ ಇಂದನೂ ಮೇಜರ್ ಮಾಡಬಹುದು. ಆರ್ ಇಟ್ ಇಸ್ ಎ ಡಿಫ್ಯೂಷನ್ ಪ್ರೆಷರ್ ಡೆಫಿಸಿಟ್ ಅಂತ ಕೂಡ ಹೇಳ್ಬಹುದು. ಸೊ ಅಂದ್ರೆ ವಾಟರ್ ಮೂವ್ಮೆಂಟ್ ಹೆಂಗಾಗುತ್ತೆ ಫ್ರಮ್ ಪ್ಯೂರ್ ವಾಟರ್ ಪೊಟೆನ್ಶಿಯಲ್ ಟು ಇಂಪ್ಯೂರ್ ವಾಟರ್ ಸೈಡ್ ಕಡೆ. ಅಂದ್ರೆ ವಾಟರ್ ಮೂವ್ಮೆಂಟ್ ಹೇಗಾಗುತ್ತೆ, ಹೈಯರ್ ವಾಟರ್ ಕಾನ್ಸಂಟ್ರೇಷನ್ ಟು ಲೋವರ್ ವಾಟರ್ ಕಾನ್ಸಂಟ್ರೇಷನ್ ಆಗ್ತದೆ. ಹೈಯರ್ ವಾಟರ್ ಕಾನ್ಸಂಟ್ರೇಷನ್ ಅಂದ್ರೆ ಏನು, ಇಲ್ಲಿ ವಾಟರ್ ಪ್ಯೂರ್ ಇದೆ. ಲೋವರ್ ವಾಟರ್ ಕಾನ್ಸಂಟ್ರೇಷನ್ ಅಂದ್ರೇನು, ಆ ವಾಟರ್ ಅಲ್ಲಿ ಸಾಲ್ಯೂಟ್ ಇದೆ ಅಂದ್ರೆ ಡಿಸಾಲ್ವ್, ಅದು ಸೊಲ್ಯೂಷನ್ ಆಗಿದೆ. ಸೊ ಪ್ಯೂರ್ ವಾಟರ್ ಕಡೆಯಿಂದ ಸೊಲ್ಯೂಷನ್ ಕಡೆಗೆ ವಾಟರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇಲ್ಲಿ 2 ಸಿಸ್ಟಮ್ ಇದೆ, ಇಲ್ಲಿ ಪ್ಯೂರ್ ವಾಟರ್ ಇದೆ, ಇಲ್ಲಿ ಸೊಲ್ಯೂಷನ್ ಇದೆ. ಸೊ ಇವು ಎರಡೂದ್ರ ಮಧ್ಯೆ ವಾಟರ್ ಮೂವ್ಮೆಂಟ್ ಯಾವ ಕಡೆ ಆಗುತ್ತೆ ಅಂದ್ರೆ ಇಲ್ಲಿ ಪ್ಯೂರ್ ವಾಟರ್ ಕಡೆಯಿಂದ ಸೊಲ್ಯೂಷನ್ ಕಡೆಗೆ ವಾಟರ್ ಮೂವ್ಮೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಅಂದ್ರೆ ಪ್ಯೂರಿಟಿ ಲೆವೆಲ್ ಹೆಚ್ಚಿಗೆ ಇದೆ. ಇಲ್ಲಿ ಲೋವರ್ ವಾಟರ್ ಕಾನ್ಸಂಟ್ರೇಷನ್ ಇದೆ ಅಂದ್ರೆ ಇಲ್ಲಿ ವಾಟರ್ ಪ್ಯೂರಿಟಿ ಲೆವೆಲ್ ಕಡಿಮೆ ಇದೆ. ಎಂತಕ್ಕೆ ಕಡಿಮೆ ಇದೆ? ಬಿಕಾಸ್ ಇಲ್ಲಿ ಸಾಲ್ಯೂಟ್ ಮಾಲಿಕ್ಯೂಲ್ ಆಲ್ರೆಡಿ ಡಿಸಾಲ್ವ್ ಆಗಿದೆ. ಎಲ್ಲಿಯವರೆಗೆ ಮೂವ್ಮೆಂಟ್ ಆಗುತ್ತೆ?
till the equilibrium is reached in both the system. ಎರಡೂ ಸಿಸ್ಟಮ್ಗಳಲ್ಲಿ ಇಕ್ವಿಲಿಬ್ರಿಯಂ ರೀಚ್ ಆಗುವವರೆಗೂ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೇಮ್ ಕಾನ್ಸೆಪ್ಟ್ ಫಾಲೋಡ್ ಇನ್ ದಿ ಪ್ಲಾಂಟ್ ಸೆಲ್ಸ್. ಒಂದು ಸೆಲ್ ಇಂದ ಇನ್ನೊಂದು ಸೆಲ್ಗೆ ವಾಟರ್ ಮೂವ್ಮೆಂಟ್ ಆಗ್ಬೇಕಂದ್ರೆ ಅಲ್ಲಿ ವಾಟರ್ ಪೊಟೆನ್ಶಿಯಾಲಿಟಿ ಡಿಪೆಂಡ್ ಆಗಿರುತ್ತೆ. ವಾಟರ್ ಪೊಟೆನ್ಶಿಯಾಲಿಟಿ ಡಿಪೆಂಡ್ ಆಗಿರುತ್ತೆ. ಈಗ ಇಲ್ಲಿಗಡೆ ಹೊರಗಡೆಯಿಂದ ರೂಟ್ ಇಂದ ವಾಟರ್ ಅಬ್ಸಾರ್ಬ್ ಆಗಿ ಈ ಸೆಲ್ಗೆ ವಾಟರ್ ಬಂದ್ರೆ ಇಲ್ಲಿ ವಾಟರ್ ಪ್ಯೂರಿಟಿ ಲೆವೆಲ್, ಈಗ ಹೊರಗಡೆಯಿಂದ ನೀರು ಬಂತು, ಇದರಲ್ಲಿ ನೀರಿನ ಲೆವೆಲ್ ಜಾಸ್ತಿ, ಮಟ್ಟ ಜಾಸ್ತಿ ಆದ್ರೆ ಇಲ್ಲಿ ಪ್ಯೂರಿಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಆಯ್ತು, ಇಲ್ಲಿ ಕಡಿಮೆ ಇದೆ. ಸೊ ಈಗ ಇಲ್ಲಿಂದ ಈ ಸೆಲ್ ಇಂದ ವಾಟರ್ ಈ ಸೆಲ್ಗೆ ಮೂವ್ಮೆಂಟ್ ಆಗುತ್ತೆ. ಈ ಸೆಲ್ಗೆ ವಾಟರ್ ಮೂವ್ಮೆಂಟ್ ಆದ್ಮೇಲೆ ಇಲ್ಲಿ ವಾಟರ್ ಪ್ಯೂರಿಟಿ ಲೆವೆಲ್ ಹೆಚ್ಚಿಗೆ ಆಯ್ತು, ಮತ್ತೆ ನೆಕ್ಸ್ಟ್ ಸೆಲ್ಗೆ ಮೂವ್ಮೆಂಟ್ ಆಗಬೇಕು. ಸೊ ಇಲ್ಲಿ ಹೈಯರ್ ಲೆವೆಲ್ ಟು ಲೋವರ್ ಲೆವೆಲ್ ಈ ರೀತಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ದಟ್ ಇಸ್ ಅಬೌಟ್ ದಿ ವಾಟರ್ ಪೊಟೆನ್ಶಿಯಾಲಿಟಿ. ಸೊ ವಾಟರ್ ಪೊಟೆನ್ಶಿಯಾಲಿಟಿ ವ್ಯಾಲ್ಯೂ ಅನ್ನ ಎಷ್ಟು ಕನ್ಸಿಡರ್ ಮಾಡ್ತಾರೆ? ಪ್ಯೂರ್ ವಾಟರ್ ಹ್ಯಾವ್ ದಿ ಗ್ರೇಟೆಸ್ಟ್ ವಾಟರ್ ಪೊಟೆನ್ಶಿಯಲ್. ಪ್ಯೂರ್, ಅದರಲ್ಲಿ ಯಾವುದೇ ಸಾಲ್ಯೂಟ್ ಡಿಸಾಲ್ವ್ ಆಗಿಲ್ಲ, ಅದರ ವಾಟರ್ ಪೊಟೆನ್ಶಿಯಾಲಿಟಿ ಅತಿ ಹೆಚ್ಚು ಆಗಿರುತ್ತೆ. ವಾಟರ್ ಮೂವ್ಸ್ ಫ್ರಾಮ್ ಹೈಯರ್ ವಾಟರ್ ಪೊಟೆನ್ಶಿಯಲ್ ಟು ಲೋವರ್ ವಾಟರ್ ಪೊಟೆನ್ಶಿಯಲ್ಗೆ ವಾಟರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ವಾಟರ್ ಪೊಟೆನ್ಶಿಯಲ್ ಆಫ್ ಪ್ಯೂರ್ ವಾಟರ್ ಅಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ವೇರ್ ಇಟ್ ಇಸ್ ಕನ್ಸಿಡರ್ಡ್ ದಟ್ ದೇರ್ ಇಸ್ ನೋ ಎನಿ ಎಕ್ಸ್ಟರ್ನಲ್ ಪ್ರೆಷರ್. ಅದರ ಮೇಲೆ ಯಾವುದೇ ಎಕ್ಸ್ಟರ್ನಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಲ್ಲ. ಅಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ವಾಟರ್ ಪೊಟೆನ್ಶಿಯಾಲಿಟಿ ವ್ಯಾಲ್ಯೂ ಇಸ್ ಕನ್ಸಿಡರ್ಡ್ ಆಸ್ 0 ಅಂತ ಕನ್ಸಿಡರ್ ಮಾಡಲಾಗುತ್ತೆ ಫಾರ್ ದಿ ಕ್ಯಾಲ್ಕುಲೇಷನ್ ಪರ್ಪಸ್. ದ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಸಾಲ್ಯೂಟ್ ಪೊಟೆನ್ಶಿಯಲ್. ದಟ್ ಇಸ್ ಎ ಸಿಂಬಾಲ್ ಇಲ್ಲಿ ಸಾೈ ಎಸ್ ಅಂತ ಯೂಸ್ ಮಾಡ್ತೀವಿ. ವಾಟರ್ ಪೊಟೆನ್ಶಿಯಲ್ಗೆ ಸಾೈ ಡಬ್ಲ್ಯೂ, ಇಲ್ಲಿ ಸಾೈ ಎಸ್, ಸಾಲ್ಯೂಟ್ ಪೊಟೆನ್ಶಿಯಲ್ಗೆ ಸಾೈ ಎಸ್ ಸಿಂಬಾಲ್ ಯೂಸ್ ಮಾಡಿದರೆ ವಾಟರ್ ಪೊಟೆನ್ಶಿಯಲ್ಗೆ ಸಾೈ ಡಬ್ಲ್ಯೂ ಅಂತ ಕೂಡ ಯೂಸ್ ಮಾಡಬಹುದು. ಓಕೆ, ಸೊ ಸಾೈ ಎಸ್ ಸಾಲ್ಯೂಟ್ ಪೊಟೆನ್ಶಿಯಾಲಿಟಿ ಅಂದ್ರೆ ಏನು? ನಿಮಗೆ ಜನರಲ್ ಆಗಿ ಹೇಳ್ತೀನಿ ನೋಡಿ. ಪ್ಯೂರ್ ವಾಟರ್ ಇದ್ರೆ ಅದರ ವಾಟರ್ ಪೊಟೆನ್ಶಿಯಾಲಿಟಿ ಹೆಚ್ಚಿದೆ. ಈಗ ಸಾಲ್ಯೂಟ್ ಪೊಟೆನ್ಶಿಯಲ್ ಅನ್ನ ಜನರಲ್ ಆಗಿ ಹೆಂಗ್ ಅರ್ಥ ಮಾಡಬೇಕು? ಇದು ಡೆಫಿನೇಷನ್ ಏನೋ ಇಲ್ಲಿ ಬರ್ದಿದ್ದೀನಿ, ಬಟ್ ನೀವು ಜನರಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ವಾಟರ್ ಇದೆ, ಒಂದು ಬೀಕರ್ ಅಲ್ಲಿ ವಾಟರ್ ತಗೊಳ್ಳಿ. ಓಕೆ, ಒಂದು ಬೀಕರ್ ಅಲ್ಲಿ ವಾಟರ್ ತಗೊಳ್ಳಿ. ಈಗ ಒಂದು ಎಕ್ಸಾಂಪಲ್, ನಾವು ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಒಂದು ನನ್ನ ಹತ್ರ ಬಾಟ್ಲ್ ಇದೆ. ಈಗ ಇದರಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಇದರಲ್ಲಿ ವಾಟರ್ ಇದೆ. ಓಕೆ, ಇದು ಪ್ಯೂರ್ ವಾಟರ್ ಇದೆ. ಈಗ ಇಲ್ಲೇನು ವಾಟರ್ ಇದೆಯಲ್ಲ, ಇದರಲ್ಲಿ ನಾನು ಶುಗರ್ ಅಥವಾ ಯಾವುದೋ ಒಂದು ಸಾಲ್ಟ್ ಮಾಲಿಕ್ಯೂಲ್ ಹಾಕ್ತೀನಿ. ಎಷ್ಟು ಇದು ಡಿಸಾಲ್ವ್ ಮಾಡ್ಕೊಳ್ಬಹುದು? ಇದರದೊಂದು ಕೆಪಾಸಿಟಿ ಇರುತ್ತೆ, ಇದರದೇ ಆದಂತ ಒಂದು ಕೆಪಾಸಿಟಿ ಇರುತ್ತೆ. ಎಷ್ಟು? 1 ಸ್ಪೂನೋ ಅಥವಾ 2 ಸ್ಪೂನೋ ಇದು ಸಾಲ್ಟ್ ಅನ್ನ ಡಿಸಾಲ್ವ್ ಮಾಡ್ಕೊಳ್ಬಹುದು. ಸೊ ಇದರ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟು? 2 ಟೀಸ್ಪೂನ್ ಆಫ್ ಸಾಲ್ಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಇಟ್. 2 ಚಮಚ ಸಾಲ್ಟ್ ಅನ್ನ ನೀವು ಇದರಲ್ಲಿ ಡಿಸಾಲ್ವ್ ಮಾಡಬಹುದು. ಅದಕ್ಕಿಂತಲೂ ಹೆಚ್ಚಿಗೆ ನೀವು ಅಲ್ಲಿ ಸಾಲ್ಟ್ ಅನ್ನು ಹಾಕಿದ್ದೆ ಆದ್ರೆ ಅದು ಡಿಸಾಲ್ವ್ ಆಗೋದಿಲ್ಲ, ಅದು ಕರಗದೆ ಅದೇ ರೀತಿ ಉಳ್ಕೊಳ್ಳುತ್ತೆ ಅಲ್ಲ. ಸೊ ಇದರ ಕೆಪಾಸಿಟಿ ಎಷ್ಟು? 2 ಟೀಸ್ಪೂನ್ ಆಫ್ ಸಾಲ್ಟ್. ಅದು ಅದರ ಸಾಲ್ಯೂಟ್ ಕೆಪಾಸಿಟಿ, ಸಾಲ್ಯೂಟ್ ಪೊಟೆನ್ಶಿಯಾಲಿಟಿ ಕೆಪಾಸಿಟಿ ಯಾವ? ಈ ವಾಟರ್ಗೆ. ಸೊ ಮೀನ್ಸ್ ಸಾಲ್ಯೂಟ್ ಪೊಟೆನ್ಶಿಯಾಲಿಟಿ ಅತಿ ಹೆಚ್ಚು. ಪೊಟೆನ್ಶಿಯಾಲಿಟಿ ಅಂದ್ರೆ ಏನು? ಹೊರಗಡೆಯಿಂದ ಸಾಲ್ಟ್ ಅನ್ನ ಡಿಸಾಲ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಅತಿ ಹೆಚ್ಚು ಯಾವಾಗ ಆಗುತ್ತೆ? ವಾಟರ್ ಪ್ಯೂರ್ ಇದ್ದಾಗ ಸಾಲ್ಯೂಟ್ ಪೊಟೆನ್ಶಿಯಾಲಿಟಿ ಹೆಚ್ಚು ಇರುತ್ತೆ. ಅಂದ್ರೆ ವಾಟರ್ ಪೊಟೆನ್ಶಿಯಾಲಿಟಿ ಯಾವಾಗ ಹೆಚ್ಚಿರುತ್ತಲ್ಲ, ಸಾಲ್ಯೂಟ್ ಪೊಟೆನ್ಶಿಯಾಲಿಟಿ ಕೂಡ ಹೆಚ್ಚಿಗಿರುತ್ತೆ. ಸೊ ಸಾಲ್ಯೂಟ್ ಪೊಟೆನ್ಶಿಯಾಲಿಟಿ ಅಂದ್ರೆ ಏನು? ಹೊರಗಡೆಯಿಂದ ಸಾಲ್ಯೂಟ್ ಅನ್ನು ಎಷ್ಟು ಡಿಸಾಲ್ವ್ ಮಾಡ್ಕೊಳ್ಬಹುದು ಈ ವಾಟರ್. ಸೊ ಅದು ಅದರ ಸಾಲ್ಯೂಟ್ ಪೊಟೆನ್ಶಿಯಾಲಿಟಿ ಅಂತ ಹೇಳ್ಬಹುದು. ಅರ್ಥ ಆಯ್ತಲ್ಲ? ಸೊ ಈಗ ಡೆಫಿನೇಷನ್ ಏನು? ದ ಮ್ಯಾಗ್ನಿಟ್ಯೂಡ್ ಆಫ್ ಲೋರಿಂಗ್ ಆಫ್ ವಾಟರ್ ಪೊಟೆನ್ಶಿಯಲ್ ಡ್ಯೂ ಟು ದಿ ಡಿಸೊಲ್ಯೂಷನ್ ಆಫ್ ಎನಿ ಸಾಲ್ಯೂಟ್ is called as a solute potentiality ಅಂತ ಹೇಳ್ತೀವಿ. ಅಂದ್ರೆ ಇದು ವಾಟರ್ ಪೊಟೆನ್ಶಿಯಾಲಿಟಿ, ಮ್ಯಾಗ್ನಿಟ್ಯೂಡ್ ಆಫ್ ಲೋರಿಂಗ್ ದಿ ವಾಟರ್ ಪೊಟೆನ್ಶಿಯಾಲಿಟಿ. ನಾವು ಹೊರಗಡೆಯಿಂದ ಸಾಲ್ಟ್ ಹಾಕಿದ ಮೇಲೆ ಇದರ ವಾಟರ್ ಪೊಟೆನ್ಶಿಯಾಲಿಟಿ ಕಡಿಮೆ ಆಗುತ್ತಲ್ಲ, ಇದು ಮೇನ್ಲಿ ಬಿಕಾಸ್ ಆಫ್ ಸಾಲ್ಯೂಟ್ ಪೊಟೆನ್ಶಿಯಾಲಿಟಿ ಆರ್ ಡ್ಯೂ ಟು ದಿ ಅಡಿಷನ್ ಆಫ್ ಎಕ್ಸ್ಟರ್ನಲ್ ಸಾಲ್ಯೂಟ್ ಅಂತ ಹೇಳ್ತೀವಿ. ಅದನ್ನ ಸಾಲ್ಯೂಟ್ ಪೊಟೆನ್ಶಿಯಾಲಿಟಿ ಅಂತ ಹೇಳ್ತೀವಿ. ಈ ರೀತಿ ಡೆಫಿನೇಷನ್ ಆಯ್ತು. ಈಗ ಇಲ್ಲಿ ನೋಡಿ, ಅಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸಾೈ ಡಬ್ಲ್ಯೂ ಈಸ್ ಈಕ್ವಲ್ ಟು ಸಾೈ ಎಸ್ ಅಂತ ಹೇಳ್ತೀವಿ. ಅಂದ್ರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ವ್ಯಾಲ್ಯೂ ಅಲ್ಲಿ ವಾಟರ್ ಪೊಟೆನ್ಶಿಯಲ್ ವ್ಯಾಲ್ಯೂ ಈಸ್ ಆಲ್ವೇಸ್ ಈಕ್ವಲ್ ಟು ಸಾಲ್ಯೂಟ್ ಪೊಟೆನ್ಶಿಯಲ್ ಆಗಿರುತ್ತೆ. ಅದರ ಜೊತೆಗೆ ಇನ್ನೊಂದು ವ್ಯಾಲ್ಯೂ ಬರುತ್ತೆ ಪ್ರೆಷರ್ ಪೊಟೆನ್ಶಿಯಲ್ ಅಂತ. ವಾಟ್ ಈಸ್ ದಿಸ್ ಪ್ರೆಷರ್ ಪೊಟೆನ್ಶಿಯಲ್? ವೆನ್ ದ ವಾಟರ್ ಎಂಟರ್ಸ್ ಇನ್ ಟು ದಿಸ್ ಸೆಲ್, ಅಲ್ಲಿ ಸೆಲ್ ನ ಟರ್ಜಿಡಿಟಿ ಇನ್ಕ್ರೀಸ್ ಆಗುತ್ತೆ ಅಥವಾ ಟರ್ಗರ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಟರ್ಗರ್ ಪ್ರೆಷರ್ ಇಸ್ ನಥಿಂಗ್ ಬಟ್ ನಾವು ಇಲ್ಲಿ ಪ್ರೆಷರ್ ಪೊಟೆನ್ಶಿಯಲ್ ಅಂತ ಕನ್ಸಿಡರ್ ಮಾಡಬಹುದು. ಅಂಡ್ ಇದನ್ನ ವಿ ಕ್ಯಾನ್ ರಿಪ್ರೆಸೆಂಟ್ ದಿಸ್ ವಿತ್ ಎ ಸಿಂಬಾಲ್ ಸಾೈ ಪಿ ಅಂತ ಹೇಳ್ತೀವಿ. ಯೂಶುವಲಿ ಇದರ ವ್ಯಾಲ್ಯೂ ಪಾಸಿಟಿವ್ ಆಗಿರುತ್ತೆ ಇನ್ ಎ ಪ್ಲಾಂಟ್ ಸೆಲ್, ಬಟ್ ದ ನೆಗೆಟಿವ್ ವ್ಯಾಲ್ಯೂ ಆಲ್ಸೋ ಹೆಲ್ಪ್ಸ್ ಇನ್ ದಿ ಮೂವ್ಮೆಂಟ್ ಆಫ್ ವಾಟರ್
ಇನ್ ದಿ ಪ್ಲಾಂಟ್ಸ್ ಥ್ರೂ ದಿ ಝೈಲಮ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇನ್ನೊಂದು ನೋಡಿ, ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. psi w ಇದೆಯಲ್ಲ, water potential value, it can be calculated by using the value of a solute potential and pressure potential ಅಂತ ಹೇಳ್ಬೋದು. ದಟ್ ಈಸ್ psi w is equal to psi s plus psi p ಅಂತ ಹೇಳ್ಬೋದು. ಯೂಶುವಲಿ ಸೊಲ್ಯೂಟ್ ಪೊಟೆನ್ಷಿಯಲ್ ವ್ಯಾಲ್ಯೂ ನೆಗೆಟಿವ್ ಇರುತ್ತೆ ಇನ್ ದಿ ಪ್ಲಾಂಟ್ ಸೆಲ್, ಸೊ ವಾಟರ್ ಪೊಟೆನ್ಷಿಯಲ್ ವ್ಯಾಲ್ಯೂ ಕೂಡ ಪ್ಲಾಂಟ್ ಸೆಲ್ ಅಲ್ಲಿ ನೆಗೆಟಿವ್ ಆಗಿರುತ್ತೆ, ಅಂಡ್ ಪ್ರೆಷರ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಸ್ ಎ ಪಾಸಿಟಿವ್ ಆಗಿ ಇರುತ್ತೆ ಯೂಶುವಲಿ. ಅಷ್ಟೇ ಅಲ್ಲ, ಇದು ವಾಟರ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇದೆಯಲ್ಲ, ದಟ್ ಇಸ್ psi w is equal to dpd ವ್ಯಾಲ್ಯೂ ಅಂತ ಹೇಳ್ತೀವಿ. dpd ಅಂದ್ರೆ ಡಿಫ್ಯೂಷನ್ ಪ್ರೆಷರ್ ಡೆಫಿಸಿಟ್. psi w ವ್ಯಾಲ್ಯೂ ಆಲ್ವೇಸ್ ನೆಗೆಟಿವ್ ವ್ಯಾಲ್ಯೂ ಇದ್ರೆ dpd ವ್ಯಾಲ್ಯೂ ಆಲ್ವೇಸ್ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ. ಮೀನ್ಸ್ ಬೋತ್ ದೇ ಆರ್ ನ್ಯೂಮರಿಕಲಿ ಈಕ್ವಲ್ ಬಟ್ ಹ್ಯಾವ್ ದಿ ಡಿಫರೆಂಟ್ ಸೈನ್ಸ್. ಮೀನ್ಸ್ ಇದರ ವ್ಯಾಲ್ಯೂ psi w ವ್ಯಾಲ್ಯೂ -4 ಆಗಿದ್ರೆ dpd ವ್ಯಾಲ್ಯೂ ಅದು +4 ಆಗಿರುತ್ತೆ. ನ್ಯೂಮರಿಕಲಿ ಎರಡು ಸೇಮ್ ಇದೆ, ಬಟ್ ಸೈನ್ ಮಾತ್ರ ಅಪೋಸ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ, ಆಸ್ಮೋಸಿಸ್. ಆಸ್ಮೋಸಿಸ್ ಅಂದ್ರೆ ಏನು? ಇಟ್ ಇಸ್ ಎ ಸ್ಪೆಷಲ್ ಟೈಪ್ ಆಫ್ ಡಿಫ್ಯೂಷನ್ ವೇರ್ ದ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ concentration, movement of specially water molecules or solvent molecules from higher concentration to lower concentration through a selectively permeable, through a differentially permeable membrane ಆಗ್ತಾ ಇರುತ್ತೆ. So that we can say it is a osmosis ಅಂತ ಹೇಳ್ತೀವಿ. Osmosis is mainly depends on the pressure gradient of the osmotic molecules or concentration gradient of osmotic molecules. ಪ್ರೆಷರ್ ಗ್ರೇಡಿಯಂಟ್ ಮತ್ತೆ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಆಫ್ ಆಸ್ಮೋಟಿಕ್ ಮಾಲಿಕ್ಯೂಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಸ್ಮೋಸಿಸ್ ಇಟ್ ಆಲ್ಸೋ ಟೇಕ್ಸ್ ಪ್ಲೇಸ್. ಇಲ್ಲಿ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಆರ್ ಡಿಫರೆನ್ಷಿಯಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ಬೋದು, ಆರ್ ವಿ ಕ್ಯಾನ್ ಸೇ ಮೆಂಬ್ರೇನ್ ಆಫ್ ವ್ಯಾಕ್ಯೂಲ್, ದಟ್ ಇಸ್ ವ್ಯಾಕ್ಯೂಲ್ ಮೆಂಬ್ರೇನ್ ಕೂಡ ಹೇಳ್ಬೋದು. ವ್ಯಾಕ್ಯೂಲ್ ಮೆಂಬ್ರೇನ್ ಈಸ್ ಆಲ್ಸೋ ಎ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಇರುತ್ತೆ. ವ್ಯಾಕ್ಯೂಲ್ ಮೆಂಬ್ರೇನ್ ಇದನ್ನ ಟೋನೋಪ್ಲಾಸ್ಟ್ ಅಂತಾನು ಹೇಳ್ತೀವಿ. ಮೆಂಬ್ರೇನ್ ಆಫ್ ವ್ಯಾಕ್ಯೂಲ್ ಇಸ್ ಎ ಟೋನೋಪ್ಲಾಸ್ಟ್. ಇಟ್ ಇದೆ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಆಗಿರುತ್ತೆ. ಇದೆಯಲ್ಲ, ಇದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಇರುತ್ತೆ. ವ್ಯಾಕ್ಯೂಲ್ ಮೆಂಬ್ರೇನ್ ಇದೆ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಆಗಿರುತ್ತೆ. ಮತ್ತೆ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ, ದಟ್ ಇದೆ ಥಿಸಲ್ ಫನೆಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಇನ್ ದಿಸ್ ಥಿಸಲ್ ಫನೆಲ್ ಎಕ್ಸ್ಪೆರಿಮೆಂಟ್ ಏನಿದೆ ನೋಡಿ, ಇಲ್ಲಿ ಬೀಕರ್ ಇದೆ, ಬೀಕರ್ ಅಲ್ಲಿ ಪ್ಯೂರ್ ವಾಟರ್ ಇದೆ, ಮತ್ತೆ ಇಲ್ಲಿ ಥಿಸಲ್ ಫನೆಲ್ ಇದೆ. ಥಿಸಲ್ ಫನೆಲ್ ಅಲ್ಲಿ ಸುಕ್ರೋಸ್ ಸೊಲ್ಯೂಷನ್ ಇದೆ. ಅಟ್ ದಿ ಬೇಸ್ ಆಫ್ ದಿ ಥಿಸಲ್ ಫನೆಲ್ ಅಲ್ಲಿ ಒಂದು ಕೊಲೋಡಿಯನ್ ಮೆಂಬ್ರೇನ್ ಅಥವಾ ಪಾರ್ಚ್ಮೆಂಟ್ ಮೆಂಬ್ರೇನ್ ಟ್ಯಾಗ್ ಮಾಡಿದ್ದಾರೆ ಅಥವಾ ಕಟ್ಟಿದ್ದಾರೆ. ಸೊ ಕೊಲೋಡಿಯನ್ ಮೆಂಬ್ರೇನ್ ಅಥವಾ ಪಾರ್ಚ್ಮೆಂಟ್ ಮೆಂಬ್ರೇನ್ ಅಂದ್ರೆ ಏನು? ದಟ್ ಇಸ್ ಅ ಸಿಂಥೆಟಿಕ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಇಟ್ ಅಲೋಸ್ ದಿ ಓನ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ ಥ್ರೂ ಇಟ್ ಬಟ್ ನಾಟ್ ಸಾಲ್ಯೂಟ್ ಮಾಲಿಕ್ಯೂಲ್. ಹೆಂಗಾಗುತ್ತೆ? ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ವಾಟರ್ ಕಾನ್ಸಂಟ್ರೇಷನ್. ಸೊ ಇಲ್ಲಿ ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ, ಹೈಯರ್ ವಾಟರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ವಾಟರ್ ಕಾನ್ಸಂಟ್ರೇಷನ್ ಅಂದ್ರೆ ಥಿಸಲ್ ಫನೆಲ್ ಒಳಗಡೆ ವಾಟರ್ ಎಂಟರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಎಲ್ಲಿವರೆಗೆ? ಟಿಲ್ ದಿ ಇಕ್ವಿಲಿಬ್ರಿಯಂ ರೀಜನ್. ಈಗ ಇನಿಷಿಯಲಿ ಇಲ್ಲಿ ಸುಕ್ರೋಸ್ ಸೊಲ್ಯೂಷನ್ ಲೆವೆಲ್ ಇಲ್ಲಿಗಿದ್ರೆ ಸ್ಲೋಲಿ ಈಗ ಸೊಲ್ಯೂಷನ್ ಲೆವೆಲ್ ಇನ್ಕ್ರೀಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಬಟ್ ಪ್ಲಾಂಟ್ಸ್ ಅಲ್ಲಿ ಆ ರೀತಿ ಆಗೋದಿಲ್ಲಲ್ಲ, ಒಂದು ಸ್ಪೆಸಿಫಿಕ್ ಲಿಮಿಟ್ ವರೆಗೆ ಮಾತ್ರ ವಾಟರ್ ಎಂಟರ್ ಆಗ್ತಾ ಇರುತ್ತೆ. ಅಲ್ಲಿ ಸೆಲ್ ಫುಲ್ಲಿ ಟರ್ಜಿಡ್ ಆದ್ಮೇಲೆ ಅದರ ಮೇಲೆ ಟರ್ಗರ್ ಪ್ರೆಷರ್ ಇನ್ಕ್ರೀಸ್ ಆಗ್ಲಿಕ್ಕೆ ಶುರು ಆಗುತ್ತೆ, ಅದು ವಾಟರ್ ಮೂವ್ಮೆಂಟ್ ಅನ್ನ ಅಪೋಸ್ ಮಾಡ್ಲಿಕ್ಕೆ ಶುರು ಆಗುತ್ತೆ. ಸೊ ದಟ್ ಇಸ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವಾಟರ್ ಪೊಟೆನ್ಷಿಯಲ್ ಹೇಳ್ಬೇಕಂದ್ರೆ ಅಲ್ಲಿ ಪ್ರೆಷರ್ ಪೊಟೆನ್ಷಿಯಲ್ ಕೆಲಸ ಮಾಡ್ಲಿಕ್ಕೆ ಶುರು ಆಗುತ್ತೆ. ಸೊ ಅದನ್ನ ನಾವು ಡೆಮಾನ್ಸ್ಟ್ರೇಟ್ ಮಾಡ್ಲಿಕ್ಕೆ ಇಲ್ಲೊಂದು ಪ್ರೆಷರ್ ಗಾಜ್ ಅನ್ನ ಯೂಸ್ ಮಾಡೋದು. ಅದರಿಂದ ಸ್ಲೋಲಿ ಒಂದು ವೆರಿ ಲೆಸ್ ಅಮೌಂಟ್ ಆಫ್ ಪ್ರೆಷರ್ ಅನ್ನ ಅದ್ರ ಮೇಲೆ ಅಪ್ಲೈ ಮಾಡಿದ್ದೆ ಆದ್ರೆ ಇದು ವಾಟರ್ ಮೂವ್ಮೆಂಟ್ ಅನ್ನ ಥಿಸಲ್ ಫನೆಲ್ ಒಳಗಡೆ ಏನು ವಾಟರ್ ಮೂವ್ಮೆಂಟ್ ಆಗ್ತಿತ್ತಲ್ಲ ಅದು ಅಪೋಸ್ ಮಾಡ್ಲಿಕ್ಕೆ ಶುರು ಆಗುತ್ತೆ. ಸೊ ಜಸ್ಟ್ ಲೈಕ್ ಒಂದು ಸೆಲ್ ಸಿಸ್ಟಮ್ ಅಲ್ಲಿ, ಪ್ಲಾಂಟ್ ಅಲ್ಲಿ ಸೆಲ್ ಸಿಸ್ಟಮ್ ಅಲ್ಲಿ ಏನಾಗ್ತಿರುತ್ತಲ್ಲ ಅದು ನಾವು ಈ ಥಿಸಲ್ ಫನೆಲ್ ಎಕ್ಸ್ಪೆರಿಮೆಂಟ್ ಇಂದ ತೋರಿಸಬಹುದು. ಓಕೆ, ನೆಕ್ಸ್ಟ್ ನೋಡಿ ಪ್ಲಾಸ್ಮೋಲೈಸಿಸ್. ಪ್ಲಾಸ್ಮೋಲೈಸಿಸ್ ಏನಿದು? ದಟ್ ಇಸ್ ಪ್ಲಾಸ್ಮೋಲೈಸಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ shrinkage of protoplasm. Shrinkage of protoplasm when the cell is kept in the hypertonic solution ಅಂತ ಹೇಳ್ತೀವಿ. ಒಂದು ಸೆಲ್ ಅನ್ನ ಹೈಪರ್ಟೋನಿಕ್ ಸೊಲ್ಯೂಷನ್ ಅಲ್ಲಿ, ಹೈಪರ್ಟೋನಿಕ್ ಅಂದ್ರೆ ಏನು? ಸೆಲ್ ಅಲ್ಲಿರುವ ಏನು ಸಾಲ್ಯೂಟ್ ಕಾನ್ಸಂಟ್ರೇಷನ್ ಇದೆಯಲ್ಲ ಅದಕ್ಕಿಂತಲೂ ಹೆಚ್ಚು ಸಾಲ್ಯೂಟ್ ಕಾನ್ಸಂಟ್ರೇಷನ್ ಹೊರಗಡೆ ಇರುವ ಸಿಸ್ಟಮ್ ಅಲ್ಲಿ ಇದೆ. ಸೊ ಅದನ್ನ ಹೈಪರ್ಟೋನಿಕ್ ಸೊಲ್ಯೂಷನ್, ಹೊರಗಡೆ ಇರುವ ಸೊಲ್ಯೂಷನ್ ಅನ್ನ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ಬಹುದು ನಾವು. ಓಕೆ, ಸೊ ಪ್ಲಾಸ್ಮೋಲೈಸಿಸ್ ಏನಿದು? shrinkage of protoplasm ಆರ್ ಸಪರೇಷನ್ ಆಫ್ ಪ್ರೋಟೋಪ್ಲಾಸಮ್ ಫ್ರಾಮ್ ದಿ ಸೆಲ್ ವಾಲ್, ಅದನ್ನ ಪ್ಲಾಸ್ಮೋಲೈಸಿಸ್ ಅಂತ ಹೇಳ್ಬಹುದು. ಇಟ್ ಅಕರ್ಸ್ ವೆನ್ ವಾಟರ್ ಮೂವ್ಸ್ ಔಟ್ ಆಫ್ ದಿ ಸೆಲ್. ದಟ್ ಇಸ್ ಸೆಲ್ ಇಂದ ಹೊರಗಡೆ ವಾಟರ್ ಮೂವ್ಮೆಂಟ್ ಆಗ್ತಾ ಇದ್ರೆ ಎಕ್ಸಾಸ್ಮೋಸಿಸ್ ಅಂತ ಹೇಳ್ತೀವಿ.
ಸೆಲ್ ಒಳಗಡೆ ವಾಟರ್ ಮೂವ್ಮೆಂಟ್ ಆಗ್ತಾ ಇದ್ರೆ, ಸೆಲ್ ನ ಒಳಗಡೆ ನೀರು ಹೋಗ್ತಾ ಇದ್ರೆ ಎಂಡ್ ಆಸ್ಮೋಸಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, ಅಕರ್ಸ್ ವೆನ್ ದ ವಾಟರ್ ಮೂವ್ಸ್ ಔಟ್ ಆಫ್ ದಿ ಸೆಲ್ ಅಂಡ್ ಸೆಲ್ ಮೆಂಬ್ರೇನ್ ಆಫ್ ದಿ ಪ್ಲಾಂಟ್ ಸೆಲ್ ಸ್ರಿಂಕ್ಸ್ ಅವೇ ಫ್ರಾಮ್ ಇಟ್ಸ್ ಸೆಲ್ ವಾಲ್. ಸೆಲ್ ವಾಲ್ ಇಂದ ಸೆಲ್ ಮೆಂಬ್ರೇನ್ ಅಲ್ಲಿ ಸ್ರಿಂಕ್ ಆಗ್ತಾ ಇದ್ರೆ ಅದು ಪ್ಲಾಸ್ಮೋಲೈಸಿಸ್ ಆಗ್ತದೆ. ಲೈಸಿಸ್ ಅಂದ್ರೆ ಬ್ರೇಕ್ ಡೌನ್, ಪ್ಲಾಸ್ಮೋ ಪ್ರೋಟೋಪ್ಲಾಸಮ್. ಓಕೆ, ಪ್ರೋಟೋಪ್ಲಾಸಮ್ ಸ್ರಿಂಕ್ ಆಗ್ತಾ ಇದೆ. ಇಲ್ಲಿ ನೋಡಿ, ಈಗ ಸೆಲ್ ಅನ್ನ ನಾವು ಹೈಪರ್ ಟೋನಿಕ್ ಸೊಲ್ಯೂಷನ್ ಅಲ್ಲಿ ಇಟ್ಟಾಗ ಪ್ರೋಟೋಪ್ಲಾಸಮ್ ಅಥವಾ ಸೆಲ್ ಮೆಂಬ್ರೇನ್ ಸ್ರಿಂಕ್ ಆಗ್ತಾ ಇದೆ, ಸೆಲ್ ವಾಲ್ ಇಂದ ಅದು ಸೆಪರೇಟ್ ಆಗ್ತಾ ಇದೆ. ಎಂತಕ್ಕೆ? ಬಿಕಾಸ್ ಎಕ್ಸಾಸ್ಮೋಸಿಸ್ ಆಗ್ತಾ ಇದೆ, ವಾಟರ್ ಹೊರಗಡೆ ಹೋಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ನಾವು ನೋಡೋಣ. ಸೆಲ್ ಬಿಕಮ್ ಎ ಫ್ಲಾಸಿಡ್ ವೆನ್ ದ ಸೆಲ್ ಇಸ್ ಕೆಪ್ಟ್ ಇನ್ ದಿ ಐಸೋ. ಇದು ಹೈಪರ್ ಟೋನಿಕ್ ಸೊಲ್ಯೂಷನ್ ಆಯ್ತು. ಓಕೆ, ನಾನಲ್ಲಿ ಇದು ಹೈಪರ್ ಟೋನಿಕ್ ಸೊಲ್ಯೂಷನ್ ಆಗಿದೆ, ಹೈಪರ್ ಟೋನಿಕ್ ಸೊಲ್ಯೂಷನ್ ಆಯ್ತು. ಈಗ ನಾವು ಇಫ್ ದಿ ಸೆಲ್ ಇಸ್ ಕೆಪ್ಟ್ ಇನ್ ದಿ ಐಸೋಟೋನಿಕ್ ಸೊಲ್ಯೂಷನ್, ಐಸೋಟೋನಿಕ್ ಸೊಲ್ಯೂಷನ್ ಅಲ್ಲಿ ಇಟ್ರೆ ದ ಮೂವ್ಮೆಂಟ್ ಆಫ್ ವಾಟರ್ ಬೋತ್ ಇನ್ ಅಂಡ್ ಔಟ್ ಈಸ್ ಮೇಂಟೈನ್ ಕಾನ್ಸ್ಟೆಂಟ್. ಅಲ್ಲಿ ಇಕ್ವಿಲಿಬ್ರಿಯಂ ಮೇಂಟೈನ್ ಆಗುತ್ತೆ. ಇಕ್ವಿಲಿಬ್ರಿಯಂ ಇದ್ರೆ ಸೆಲ್ ಬಿಕಮ್ ಎ ಫ್ಲಾಸಿಡ್, ಅಂದ್ರೆ ನೀರು ಹೊರಗಡೆ ಹೋಗೋದಾಗ್ಲಿ ಒಳಗಡೆ ಹೋಗೋದಾಗ್ಲಿ ಇಕ್ವಿಲಿಬ್ರಿಯಂ ಮೇಂಟೈನ್ ಆಗಿರುತ್ತೆ. ಸೊ ದಟ್ ಇಸ್ ಎ ಸೆಲ್ ಬಿಕಮ್ಸ್ ಎ ಫ್ಲಾಸಿಡ್ ಕಂಡೀಷನ್ ಅಂತ. ಇದು ಪ್ಲಾಸ್ಮೋಲೈಸ್ ಸೆಲ್. Then if the cell is kept in the hypotonic solution, ಅಂದ್ರೆ ಅಲ್ಲಿ ವಾಟರ್ ಪ್ಯೂರಿಟಿ ಜಾಸ್ತಿ ಇದೆ, ಸಾಲ್ಯೂಟ್ ಕಾನ್ಸಂಟ್ರೇಷನ್ ಹೊರಗಡೆ ಕಡಿಮೆ ಇದೆ. ಸೊ ಹೈಪೋಟೋನಿಕ್ ಸೊಲ್ಯೂಷನ್ ಅಲ್ಲಿ ನಾವು ಸೆಲ್ ಅನ್ನ ಇಟ್ಟದ್ದೇ ಆದ್ರೆ ಹೊರಗಡೆಯಿಂದ ಒಳಗಡೆ ನೀರು ಎಂಟರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇಲ್ಲಿ ಎಂಡ್ ಆಸ್ಮೋಸಿಸ್ ನಾವು ನೋಡಬಹುದು. ಇಲ್ಲಿ ನಾವು ಎಂಡ್ ಆಸ್ಮೋಸಿಸ್ ನೋಡಬಹುದು. ಇಲ್ಲಿ ನಾವು ಎಕ್ಸಾಸ್ಮೋಸಿಸ್ ನೋಡ್ತೀವಿ ಹೈಪರ್ಟೋನಿಕ್ ಅಲ್ಲಿ, ಎಕ್ಸಾಸ್ಮೋಸಿಸ್. ಮತ್ತೆ ಇಲ್ಲಿ ಏನ್ ನೋಡ್ತೀವಿ, ಹಿಯರ್ ಇಟ್ ಇಸ್ ಇಕ್ವಿಲಿಬ್ರಿಯಂ ಮೇಂಟೈನ್ ಆಗಿದೆ. ಫ್ಲಾಸಿಡ್ ಸೆಲ್ ಇದೆ ಅಂದ್ರೆ ಇಲ್ಲಿ ಇಕ್ವಿಲಿಬ್ರಿಯಂ ಮೇಂಟೈನ್ ಆಗಿರುತ್ತೆ. ಸೊ ಎಂಡ್ ಆಸ್ಮೋಸಿಸ್ ಇಲ್ಲಿ ಆಗ್ತಾ ಇದೆ. ಸೊ ಸೆಲ್ ಬಿಕಮ್ಸ್ ಎ ಟರ್ಜಿಡ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಡಿ ಪ್ಲಾಸ್ಮೋಲೈಸಿಸ್. ಇಫ್ ದಿ ಪ್ಲಾಸ್ಮೋಲೈಸ್ಡ್ ಸೆಲ್ ಕೆಪ್ಟ್ ಅಂಡರ್ ದಿ ಹೈಪೋಟೋನಿಕ್ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ, ಡಿ ಪ್ಲಾಸ್ಮೋಲೈಸಿಸ್. ಮತ್ತೆ ಪ್ರೋಟೋಪ್ಲಾಸಮ್ ಒರಿಜಿನಲ್ ಶೇಪ್ಗೆ ಬರುತ್ತೆ. ದಟ್ ಇಸ್ ಎ ಡಿ ಪ್ಲಾಸ್ಮೋಲೈಸಿಸ್. ಇದು ಡಿ ಪ್ಲಾಸ್ಮೋಲೈಸಿಸ್ ಆಗ್ತಿರುತ್ತೆ. It results in a deplasmolysis. Okay. Next ನೋಡಿ, ಇನ್ನೊಂದು ಪಾಯಿಂಟ್ ಇಲ್ಲಿ ಮೆನ್ಷನ್ ಮಾಡಿದ್ದೆ. ಅಂಡ್ ದಿಸ್ ಹ್ಯಾಪನ್ಸ್ ವೆನ್ ದಿ ಸೆಲ್ ಕೆಪ್ಟ್ ಅಂಡರ್ ದಿ ಹೈಪರ್ಟೋನಿಕ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ನೋಡ, ಇದು NCERT ಅಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ದೇ ಮೆನ್ಷನ್ ಒನ್ ಆಕ್ಟಿವಿಟಿ. ಸೊ ಈ ಆಕ್ಟಿವಿಟಿ ಏನಿದೆ ನೋಡಿ, ವಾಟ್ ಇಸ್ ದಿಸ್ ಆಕ್ಟಿವಿಟಿ? ಇಲ್ಲಿ ಒಂದು 2 ಅಡ್ಜಸೆಂಟ್ ಸೆಲ್ಸ್ ಇದೆ, 2 ಸಿಸ್ಟಮ್ಸ್ ಇದೆ, ಒಂದು ಎ ಸಿಸ್ಟಮ್, ಬಿ ಸಿಸ್ಟಮ್. ಬ್ಲೂ ಇಲ್ಲಿ ಏನಿದೆಯಲ್ಲ ಇದು ಕಂಪ್ಲೀಟ್ಲಿ ವಾಟರ್ ಇದೆ. ವಾಟರ್ ಅಲ್ಲಿ ಕೆಲವೊಂದು ಸಾಲ್ಯೂಟ್ ಮಾಲಿಕ್ಯೂಲ್ಸ್ ಇದೆ. ಇಲ್ಲೂ ವಾಟರ್ ಇದೆ, ವಾಟರ್ ಅಲ್ಲಿ ಇಲ್ಲಿ ಹೆಚ್ಚಿಗೆ ಸಾಲ್ಯೂಟ್ ಮಾಲಿಕ್ಯೂಲ್ಸ್ ಇದೆ, ಮತ್ತೆ ಇಲ್ಲಿ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಇದೆ. ಈಗ ಇಲ್ಲಿ ಕ್ವಶನ್ ಏನ್ ಕೇಳಿದಾರೆ ನೋಡಿ, ದ ಸೊಲ್ಯೂಷನ್ ಆಫ್ ವಿಚ್ ಚೇಂಬರ್ ಹ್ಯಾಸ್ ದಿ ಲೋವರ್ ವಾಟರ್ ಪೊಟೆನ್ಷಿಯಲ್. ಈ 2 ಚೇಂಬರ್ಗಳಲ್ಲಿ ಯಾವುದರಲ್ಲಿ ಲೋವರ್ ವಾಟರ್ ಪೊಟೆನ್ಷಿಯಲ್ ಇದೆ? ಇಲ್ಲಿ ಸಾಲ್ಯೂಟ್ ಅಂದ್ರೆ ಸಾಲ್ಯೂಟ್ ಜಾಸ್ತಿ ಇದೆ, ಸಾಲ್ಯೂಟ್ ಪೊಟೆನ್ಶಿಯಾಲಿಟಿ ಇದರ ಕಡಿಮೆ ಇದೆ. ಯಾಕಂದ್ರೆ ಇನ್ನು ಮುಂದೆ ನಾವು ಹೆಚ್ಚಿಗೆ ಸಾಲ್ಯೂಟ್ ಇದರಲ್ಲಿ ಆಡ್ ಮಾಡುವಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಜಾಸ್ತಿ ಸಾಲ್ಯೂಟ್ಸ್ ಇದರಲ್ಲಿ ಇದೆ. ಸೊ ಇದರ ಸಾಲ್ಯೂಟ್ ಪೊಟೆನ್ಶಿಯಾಲಿಟಿ ಕಡಿಮೆ ಇದೆ ಅಂದ್ರೆ ವಾಟರ್ ಪೊಟೆನ್ಶಿಯಾಲಿಟಿ ಕೂಡ ಇದರದೇ ಕಡಿಮೆ ಇದೆ. ಸೊ ಇಲ್ಲಿ ಆನ್ಸರ್ ಏನಾಯ್ತು, ಸೊಲ್ಯೂಷನ್ ಆಫ್ ವಿಚ್ ಚೇಂಬರ್ ಹ್ಯಾಸ್ ದಿ ಲೋವರ್ ವಾಟರ್ ಪೊಟೆನ್ಶಿಯಲ್, ದಟ್ ಇಸ್ ಎ ಬಿ ಚೇಂಬರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಸೊಲ್ಯೂಷನ್ ಆಫ್ ವಿಚ್ ಚೇಂಬರ್ ಹ್ಯಾಸ್ ದಿ ಲೋವರ್ ಸಾಲ್ಯೂಟ್ ಪೊಟೆನ್ಶಿಯಲ್. ಯಾವುದರ ಸಾಲ್ಯೂಟ್ ಪೊಟೆನ್ಶಿಯಾಲಿಟಿ ಕಡಿಮೆ ಇದೆ, ಅದೇ ಬಿ ಚೇಂಬರ್. ಓಕೆ, ನೆಕ್ಸ್ಟ್, ಇನ್ ವಿಚ್ ಡೈರೆಕ್ಷನ್ ವಿಲ್ ದಿ ಆಸ್ಮೋಸಿಸ್ ಅಕರ್ಸ್? ಹೈಯರ್ ವಾಟರ್ ಪೊಟೆನ್ಶಿಯಲ್ ಟು ಲೋವರ್ ವಾಟರ್ ಪೊಟೆನ್ಶಿಯಲ್, ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ವಾಟರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಓಕೆ, ಸೊ in which direction will the osmosis occurs? That is a to B. ಇಲ್ಲಿ osmosis ಆಗ್ತಾ ಇರುತ್ತೆ. Then which solution has the higher solute potential? ಯಾವ ಸೊಲ್ಯೂಷನ್ ಅಲ್ಲಿ ಅಥವಾ ಯಾವ ಚೇಂಬರ್ ಅಲ್ಲಿ ಹೈಯರ್ ಸಾಲ್ಯೂಟ್ ಪೊಟೆನ್ಶಿಯಲ್ ಇದೆ? That is a ಚೇಂಬರ್. Then at equilibrium, 2 ಸಿಸ್ಟಮ್ ಅಲ್ಲಿ equilibrium ಮೇಂಟೈನ್ ಆಗುತ್ತೆ ಅಥವಾ ಆಗಿದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. At equilibrium, which chamber will have the lower water potential? 2 ಚೇಂಬರ್ ಅಲ್ಲಿ ಇಕ್ವಿಲಿಬ್ರಿಯಂ ಮೇಂಟೈನ್ ಆಗಿದೆ. ಸೊ ಯಾವ ಚೇಂಬರ್ ಅಲ್ಲಿ ಲೋವರ್ ವಾಟರ್ ಪೊಟೆನ್ಶಿಯಲ್ ಇರುತ್ತೆ ಅಂತ ಕೇಳಿದ್ದಾರೆ. ಆಟ್ ಇಕ್ವಿಲಿಬ್ರಿಯಂ, ಇಕ್ವಿಲಿಬ್ರಿಯಂ ಆಗಿದ್ರೆ ಏನಾಗುತ್ತೆ ನೋಡಿ, ಆಟ್ ಇಕ್ವಿಲಿಬ್ರಿಯಂ ಬೋತ್ ಚೇಂಬರ್ಸ್ ಯಾವ ಸೇಮ್ ವಾಟರ್ ಪೊಟೆನ್ಶಿಯಲ್, ಅಲ್ಲಿ ಹೆಚ್ಚಿಗೆ ಕಡಿಮೆ ಏನೂ ಇರೋದಿಲ್ಲ. ಆಟ್ ಇಕ್ವಿಲಿಬ್ರಿಯಂ both chambers have same water potential psi w. ಎರಡು psi w ವ್ಯಾಲ್ಯೂ ಸೇಮ್ ಆಗಿರುತ್ತೆ. ನೆಕ್ಸ್ಟ್, ಇಫ್ ಒನ್ ಚೇಂಬರ್ ಇದೆ, 2 ಚೇಂಬರ್ ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಇರೋಣ. ಓಕೆ, ಈ 2 ಚೇಂಬರ್ ಅದ್ರಲ್ಲಿ ಏನಿದೆ ನೋಡಿ, ಇಫ್ ಒನ್ ಚೇಂಬರ್ ಹ್ಯಾಸ್
psi of, there is a water potential of minus 2000 kilopascal, and other have minus 1000 kilopascal. Which is the chamber that has higher water potential? Usually water potential value negative ಆಗಿರುತ್ತೆ. Usually water potential value ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. If there is atmospheric pressure is applied in a standard temperature, ನೆಗೆಟಿವ್ ವ್ಯಾಲ್ಯೂ ಇರುತ್ತೆ. ಪ್ಯೂರ್ ವಾಟರ್ ಇದ್ರೆ ಅದು 0 ಆಗುತ್ತೆ. ದಟ್ ಇಸ್ ಮ್ಯಾಕ್ಸಿಮಮ್ ವಾಟರ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಈಗ ಮೂವ್ಮೆಂಟ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಪೊಟೆನ್ಷಿಯಲ್ ಏನಾಗುತ್ತೆ ನೋಡಿ. ವಿತ್ ರೆಸ್ಪೆಕ್ಟ್ ಟು ವಾಟರ್ ಪೊಟೆನ್ಷಿಯಲ್, ಓಕೆ, ಮೂವ್ಮೆಂಟ್ ಆಫ್ ವಾಟರ್ ಹೆಂಗಾಗುತ್ತೆ ನೋಡಿ. ಮೂವ್ಮೆಂಟ್ ಆಫ್ ವಾಟರ್ ಇದೆಯಲ್ಲ, ಇಟ್ ಈಸ್ ಲೆಸ್ಸರ್ ನೆಗೆಟಿವ್ ಟು, ಏನಾಗುತ್ತೆ ನೋಡಿ, ಲೆಸ್ಸರ್ ನೆಗೆಟಿವ್ ವ್ಯಾಲ್ಯೂ ಟು ಗ್ರೇಟರ್ ನೆಗೆಟಿವ್ ವ್ಯಾಲ್ಯೂ, ಲೆಸ್ಸರ್ ನೆಗೆಟಿವ್ ವ್ಯಾಲ್ಯೂ ಟು ಗ್ರೇಟರ್ ನೆಗೆಟಿವ್ ವ್ಯಾಲ್ಯೂ. ಗ್ರೇಟರ್ ನೆಗೆಟಿವ್ ವ್ಯಾಲ್ಯೂಗೆ ವಾಟರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಲೆಸ್ಸರ್ ನೆಗೆಟಿವ್ ಅಂದ್ರೆ ಅದರ ವಾಟರ್ ಪೊಟೆನ್ಷಿಯಲ್ ಹೆಚ್ಚಿದೆ, ಗ್ರೇಟರ್ ನೆಗೆಟಿವ್ ಅಂದ್ರೆ ವಾಟರ್ ಪೊಟೆನ್ಶಿಯಾಲಿಟಿ ಕಡಿಮೆ ಇದೆ ಅಂತ. ಓಕೆ, ಸೊ ಲೆಸ್ಸರ್ ನೆಗೆಟಿವ್ ಟು ಗ್ರೇಟರ್ ನೆಗೆಟಿವ್ ಹೋಗುತ್ತೆ. ಸೊ ಇಲ್ಲಿ ಆನ್ಸರ್ ಏನ್ ಬರುತ್ತೆ? ದ ಸಿಸ್ಟಮ್ ವಿಚ್ ಹ್ಯಾವ್ ದಿ ಚೇಂಬರ್ ಹ್ಯಾಸ್ ದಿ ಹೈಯರ್ ವಾಟರ್ ಪೊಟೆನ್ಶಿಯಲ್, ದ ಸಿಸ್ಟಮ್ ವಿತ್ ಮೈನಸ್ 1000 ಕಿಲೋಪಾಸ್ಕಲ್ ಏನ್ ವ್ಯಾಲ್ಯೂ ಇದೆಯಲ್ಲ, ಇದರ ವ್ಯಾಲ್ಯೂ ಹೆಚ್ಚಿಗೆ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ ಜಿ ನೋಡಿ. ವಾಟ್ ವಿಲ್ ಬಿ ದಿ ಡೈರೆಕ್ಷನ್ ಆಫ್ ದಿ ಮೂವ್ಮೆಂಟ್ ಆಫ್ ವಾಟರ್? What will be the direction of movement of water when the two solutions with psi W is equal to 0.2 megapascal and ಇಲ್ಲಿ psi W is equal to 0.1 megapascal are separated by selectively permeable membrane? ಒಂದು ನೆನಪಿಟ್ಟುಕೊಳ್ಳಿ, ಯೂಶುವಲಿ ಪ್ಲಾಂಟ್ ಸೆಲ್ ಅಲ್ಲಿ ವಾಟರ್ ಪೊಟೆನ್ಶಿಯಲ್ ವ್ಯಾಲ್ಯೂ ಆಲ್ವೇಸ್ ನೆಗೆಟಿವ್ ಇರುತ್ತೆ. ಸೊ ಅವಾಗ ನಾವು ಲೆಸ್ಸರ್ ನೆಗೆಟಿವ್ ಟು ಗ್ರೇಟರ್ ನೆಗೆಟಿವ್ ಅಂತ ಹೇಳ್ತೀವಿ. ಬಟ್ ಇಲ್ಲಂತೂ ಪಾಸಿಟಿವ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ಮೂವ್ಮೆಂಟ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಪೊಟೆನ್ಶಿಯಲ್. ಓಕೆ, ಮೂವ್ಮೆಂಟ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಪೊಟೆನ್ಶಿಯಲ್, ವಿತ್ ರೆಸ್ಪೆಕ್ಟ್ ಟು ವಾಟರ್ ಪೊಟೆನ್ಶಿಯಲ್, ವಿತ್ ರೆಸ್ಪೆಕ್ಟ್ ಟು ವಾಟರ್ ಪೊಟೆನ್ಶಿಯಲ್ ಇದನ್ನ ಹೆಂಗೆ ಹೇಳ್ಬೋದು ನೋಡಿ. ಮೂವ್ಮೆಂಟ್ ಆಫ್ ವಾಟರ್, ಇದು ಇಲ್ಲಿ ಬರ್ತೀನಿ. ಮೂವ್ಮೆಂಟ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಪೊಟೆನ್ಶಿಯಲ್, ದಟ್ ಇಸ್ ಎ ಗ್ರೇಟರ್ ವಾಟರ್ ಪೊಟೆನ್ಶಿಯಲ್ ಟು ಲೆಸ್ಸರ್ ವಾಟರ್ ಪೊಟೆನ್ಶಿಯಲ್ ಅಂತ ಹೇಳ್ಬೋದು. ನಾವು ವ್ಯಾಲ್ಯೂ ಹೇಳ್ತಾ ಇಲ್ಲ, ನೆಗೆಟಿವ್ ಪಾಸಿಟಿವ್ ವ್ಯಾಲ್ಯೂ ಹೇಳ್ತಿಲ್ಲ. ಈಗ ಡೈರೆಕ್ಟ್ ಆಗಿ ವಿದೌಟ್ ಸೈನ್, ವಿದೌಟ್ ಯೂಸಿಂಗ್ ಸೈನ್ ಹೇಳ್ತಾ ಇದ್ದೀನಿ. ಗ್ರೇಟರ್ ವಾಟರ್ ಪೊಟೆನ್ಶಿಯಲ್ ಟು ಲೆಸ್ಸರ್ ವಾಟರ್ ಪೊಟೆನ್ಶಿಯಲ್, ಗ್ರೇಟರ್ ವಾಟರ್ ಪೊಟೆನ್ಶಿಯಲ್ ಟು ಲೆಸ್ಸರ್ ವಾಟರ್ ಪೊಟೆನ್ಶಿಯಲ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇಫ್ ದರ್ ಇಸ್ ಎಕ್ಸ್ಟರ್ನಲ್ ಪ್ರೆಷರ್ ಈಸ್ ಅಪ್ಲೈಡ್ ಆನ್ ದಿ ಸಿಸ್ಟಮ್, ವಿದೌಟ್ ಪ್ರೆಷರ್ ಅದು 0 ಆಗ್ತಾ ಇದೆ, ಇಲ್ಲ ನೆಗೆಟಿವ್ ವ್ಯಾಲ್ಯೂ ಹೋಗ್ತಾ ಇರುತ್ತೆ. ಬಟ್ ಎಕ್ಸ್ಟರ್ನಲ್ ಅಡಿಷನಲ್ ಪ್ರೆಷರ್ ಇಸ್ ಅಪ್ಲೈಡ್ ಆನ್ ದಿ ಸಿಸ್ಟಮ್, ದೆನ್ ವಾಟರ್ ಪೊಟೆನ್ಶಿಯಲ್ ವ್ಯಾಲ್ಯೂ ಬಿಕಮ್ಸ್ ಎ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಇವಾಗ ಏನಾಗುತ್ತೆ, ಇಲ್ಲಿ 0.2 is the maximum water potential and 0.1 is the lesser water potential. ಸೊ ಇಲ್ಲಿ ಮೂವ್ಮೆಂಟ್ ಏನಾಗುತ್ತೆ, 0.2 ದಿಂದ 0.1 ವ್ಯಾಲ್ಯೂ ಇದೆಯಲ್ಲ ಆ ಕಡೆಗೆ ವಾಟರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. 0.2 ಟು 0.1 ಮೆಗಾಪಾಸ್ಕಲ್ ಸಿಸ್ಟಮ್ ಇದೆಯಲ್ಲ, ಇಲ್ಲಿ ವಾಟರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಈ ಕ್ವಶನ್ಗೆ ಆನ್ಸರ್ ಆಯ್ತು. ನೆಕ್ಸ್ಟ್ ನೋಡೋಣ ನಾವು ಇಲ್ಲಿ ಇಂಬಿಬಿಷನ್. ಇಂಬಿಬಿಷನ್ ಅಂದ್ರೆ ಏನು? ಇಟ್ ಇಸ್ ಆಲ್ಸೋ ಎ ಸ್ಪೆಷಲ್ ಟೈಪ್ ಆಫ್ ಡಿಫ್ಯೂಷನ್ ಅಂತ ಹೇಳ್ತೀವಿ. Here the absorption of water by the hydrocolloidal solid substances, ಯಾವುದಾದ್ರೂ ಒಂದು ಹೈಡ್ರೋಕೊಲೈಡಲ್ ಸಾಲಿಡ್ ಸಬ್ಸ್ಟೆನ್ಸ್ ಇದೆ, ಅದರಿಂದ ವಾಟರ್ ಅಬ್ಸಾರ್ಪ್ಷನ್ ಆಗ್ತಾ ಇದೆಯಲ್ಲ, ಸೊ ದಟ್ ಈಸ್ ಅ ಇಂಬಿಬಿಷನ್ ಅಂತ ಹೇಳ್ತೀವಿ. ಆಕ್ಚುಲಿ ಅದು ಅಬ್ಸಾರ್ಪ್ಷನ್ ಅಲ್ಲ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಅಡ್ಸಾರ್ಪ್ಷನ್ ಆಗ್ತಾ ಇದೆ ವಿದೌಟ್ ಫಾರ್ಮಿಂಗ್ ಸೊಲ್ಯೂಷನ್, ಅಲ್ಲಿ ಯಾವುದೇ ಸೊಲ್ಯೂಷನ್ ಫಾರ್ಮೇಶನ್ ಆಗೋದಿಲ್ಲ. ಸೊ ಅದನ್ನ ನಾವು ಇಂಬಿಬಿಷನ್ ಅಂತ ಹೇಳ್ತೀವಿ. ಮತ್ತೆ ಅದು ಹೈಡ್ರೋಕೊಲೈಡಲ್ ಸಾಲಿಡ್ ಸಬ್ಸ್ಟೆನ್ಸ್ ಇದೆಯಲ್ಲ, ವಾಟರ್ ಅಬ್ಸಾರ್ಬ್ ಮಾಡ್ಕೊಂಡಾದ್ಮೇಲೆ ಅದರ ವಾಲ್ಯೂಮ್ ಅಥವಾ ಅದರ ಸೈಜ್ ಇದೆಯಲ್ಲ ಅದು ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಇನ್ ದಿ ವಾಲ್ಯೂಮ್ ಆಫ್ ಕೊಲೈಡ್, ಹೈಡ್ರೋಕೊಲೈಡಲ್ ಸಬ್ಸ್ಟೆನ್ಸ್ ಇದೆ ಅದರ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಂಬಿಬಿಷನ್ ಆರ್ ಸ್ವೆಲ್ಲಿಂಗ್ ಆಫ್ ಡ್ರೈ ರೆಜಿನ್ಸ್ ಯಾ ಡ್ರೈ ಸೀಡ್ಸ್, ಸ್ವೆಲ್ಲಿಂಗ್ ಆಫ್ ವುಡನ್ ಡೋರ್ಸ್ ಇನ್ ದಿ ರೇನಿ ಸೀಸನ್. ಆಲ್ ದೀಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಂಬಿಬಿಷನ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಇಂಬಿಬಿಷನ್ ಅಲ್ಲಿ ಆಗ್ಬೇಕಂದ್ರೆ ವಾಟರ್ ಪೊಟೆನ್ಶಿಯಲ್ ಗ್ರೇಡಿಯಂಟ್ ಬಿಟ್ವೀನ್ ದಿ ಅಬ್ಸಾರ್ಬಂಟ್ ಅಂಡ್ ದಿ ಲಿಕ್ವಿಡ್ ಇಂಬೈಬ್ಡ್. That is a liquid, here it is a water potential gradient between the absorbent ಇಲ್ಲಿ hydrocolloidal substance ಆಗುತ್ತೆ, solid substance ಆಗುತ್ತೆ, and liquid is a water ಆಗುತ್ತೆ. ಅವು ಎರಡೂದ್ರ ಮಧ್ಯೆ ವಾಟರ್ ಪೊಟೆನ್ಶಿಯಲ್ ಗ್ರೇಡಿಯಂಟ್ ಅಥವಾ ಒಂದು ರಿಲೇಷನ್ ಇರಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಫಾರ್ ದಿ ಇಂಬಿಬಿಷನ್ ಪರ್ಪಸ್.
ನೆಕ್ಸ್ಟ್ ನೋಡೋಣ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್. ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಇದೆಯಲ್ಲ, ಯೂಸ್ವಲಿ ಇಟ್ ಅಕರ್ಸ್ ಬೈ ಬಲ್ಕ್ ಆರ್ ಮಾಸ್ ಫ್ಲೋ ಥ್ರೂ ದಿ ಝೈಲಮ್ ಅಂಡ್ ಫ್ಲೋಯಮ್ ಟಿಶ್ಯೂಸ್, ಥ್ರೂ ದಿ ಕಂಡಕ್ಟಿಂಗ್ ಟಿಶ್ಯೂಸ್. ಮತ್ತು ಅದನ್ನ ದ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ in the form of bulk or mass flow through the xylem and phloem is known as a translocation ಅಂತ ಹೇಳ್ತೀವಿ. Xylem translocates water, mineral salts, organic nitrogen and even ಹಾರ್ಮೋನ್ಸ್ ಅನ್ನು ಕೂಡ ಟ್ರಾನ್ಸ್ಲೋಕೇಟ್ ಮಾಡುತ್ತೆ. ಫ್ಲೋಯಮ್ ಟ್ರಾನ್ಸ್ಲೋಕೇಟ್ಸ್ ವೆರೈಟಿ ಆಫ್ ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಸಾಲ್ಯೂಟ್ಸ್. ವಾಟರ್, ಇದು xylem ಮತ್ತೆ ಫ್ಲೋಯಮ್ ಟ್ರಾನ್ಸ್ಲೋಕೇಶನ್ ಆಯ್ತು. ಈಗ ಪ್ಲಾಂಟ್ಸ್ ಇಂದ ವಾಟರ್ ಅಬ್ಸಾರ್ಪ್ಷನ್ ಆಗ್ತಾ ಇದೆ. ಪ್ಲಾಂಟ್ಸ್ ಇಂದ ವಾಟರ್ ಅಬ್ಸಾರ್ಬ್ ಆಗ್ತಾ ಇರುತ್ತೆ. ಪ್ಲಾಂಟ್ಸ್ ಇಂದ ವಾಟರ್ ಅಬ್ಸಾರ್ಬ್ ಆಗುವಾಗ it will follow the two distinct pathway. One is apoplast pathway and ಇನ್ನೊಂದು symplast pathway ಅಂತ ಹೇಳ್ತೀವಿ. Apoplast pathway ಅಂದ್ರೆ ಏನು? What is this apoplast pathway? There is a movement of water in the plant root cell. ಈಗ ರೂಟ್ ಹೇರ್ ಇಂದ ವಾಟರ್ ಅಬ್ಸಾರ್ಬ್ ಆಗಬೇಕು, ಅಪ್ ಟು xylem ವರೆಗೆ ಹೋಗಿ ಮುಟ್ಟಬೇಕದು. ರೂಟ್ ಹೇರ್ ಇಂದ ಅಬ್ಸಾರ್ಬ್ ಆಗಿ xylem ವರೆಗೆ ವಾಟರ್ ಮುಟ್ಟಬೇಕಂದ್ರೆ ಅಲ್ಲಿ ಎರಡು ಪಾತ್ವೆ ಫಾಲೋ ಮಾಡುತ್ತೆ. ಒಂದು ಅಪೋಪ್ಲಾಸ್ಟ್ ಅಂಡ್ ಇನ್ನೊಂದು ಸಿಂಪ್ಲಾಸ್ಟ್. ಅಪೋಪ್ಲಾಸ್ಟ್ ಪಾತ್ವೆ ಅಂದ್ರೆ ರೂಟ್ ಹೇರ್ ಎಪಿಡರ್ಮಲ್ ಸೆಲ್ಸ್ ಇಂದ xylem ವರೆಗೆ ಹೋಗಬೇಕಾದ್ರೆ ಅದು ಅಲಾಂಗ್ ದಿ ಸೆಲ್ ವಾಲ್ ಆರ್ ಥ್ರೂ ದಿ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ವಿದೌಟ್ ಎಂಟ್ರಿಂಗ್ ಇನ್ ಟು ದಿ ಸೆಲ್. ಸೈಟೋಪ್ಲಾಸಮ್ ಒಳಗಡೆ ಅದು ಎಂಟರ್ ಆಗೋದೇ ಇಲ್ಲ. ದ ವಾಟರ್ ಆಲ್ವೇಸ್ ಮೂವ್ಸ್ ಅಲಾಂಗ್ ದಿ ಸೆಲ್ ವಾಲ್ ಆರ್ ಥ್ರೂ ದಿ ಇಂಟರ್ ಸೆಲ್ಯುಲಾರ್ ಸ್ಪೇಸ್. So that is the apoplast pathway ಅಂತ ಹೇಳ್ತೀವಿ. Apoplast pathway, it contains less barriers or no barriers at all. Movement of water is very fast and maximum water movement occurs through the apoplast pathway only. ಎಷ್ಟು? Almost 96% of water movement will takes place through the apoplast pathway. ಹಾಗಾದ್ರೆ simplast pathway ಅಂದ್ರೆ ಏನು? If the water moves across the plasma membrane through a plasmodesmata by entering into the cytoplasm of cell. If one cell to another cell by crossing the plasma membrane and plasmodesmata, if the water moves, then adanna symplast pathway ant heltivi. And symplast pathway, it have the barrier in the form of cytoplasmic component or plasma membrane form alli adike barrier ide. So therefore symplast pathway water movement is a slow compared to the apoplast. Compare madre symplast pathway idu very slow irutte. Very small amount of water will move through the symplast pathway, and that is about about 4% of water movement is through the symplast pathway. ಈ apoplast pathway ಮತ್ತೆ symplast pathway is followed up to the endodermis of the root. ರೂಟ್ ನ ಎಂಡೋಡರ್ಮಿಸ್ ಟಿಶ್ಯೂ ವರೆಗೆ ಮಾತ್ರ ಫಾಲೋ ಮಾಡಲಾಗುತ್ತೆ, ಬಿಕಾಸ್ ಎಂಡೋಡರ್ಮಿಸ್ ಅಲ್ಲಿ ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಇದೆ. ಅಂಡ್ ನೆಕ್ಸ್ಟ್ ಟು ದಿ ಎಂಡೋಡರ್ಮಿಸ್, the water of both the pathway, it enters together into the xylem tissue. ಒಟ್ಟಿಗೆ ಅದು xylem ಟಿಶ್ಯೂ ಅಲ್ಲಿ ಎಂಟರ್ ಆಗುತ್ತೆ. ಮತ್ತೆ ಇನ್ ದಿ ಪೈನಸ್ ಪ್ಲಾಂಟ್ ಅಲ್ಲಿ, in the seeds of pinus plant, there is a mycorrhizal association is there which enhance the absorption of water and minerals. And mycorrhizal roots are nothing but there is an association of fungi with the roots of higher plants ಅಂತ ಹೇಳ್ತೀವಿ. ಸೊ ಇಲ್ಲಿ there is one image is there, ಒಂದು diagrammatic representation ಇದೆ ಹೆಂಗೆ apoplast and symplast pathway ಆಗ್ತಾ ಇದೆ ಇಲ್ಲಿ ನೋಡಿ. If the water is moves, ಇದು ಔಟರ್ ಎಪಿಡರ್ಮಲ್ ಸೆಲ್ಸ್, ಇಲ್ಲಿ ರೂಟ್ ಹೇರ್ ಇದೆ, ಕಾರ್ಟೆಕ್ಸ್, ಎಂಡೋಡರ್ಮಿಸ್, ಇದು ಇದೆಯಲ್ಲ, ದಿಸ್ ಒನ್ ಇದೆ ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಅಂತ ಹೇಳ್ತೀವಿ. ದಿಸ್ ಇಸ್ ದಿ ಕ್ಯಾಸ್ಪೇರಿಯನ್ ಸ್ಟ್ರಿಪ್. ಇದು ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಆಯ್ತು. ಹಾ, ಇಲ್ಲೇ ಲೇಬಲಿಂಗ್ ಕೊಟ್ಟಿದ್ದಾರೆ ನೋಡಿ. ದಿಸ್ ಇಸ್ ದಿ ಕ್ಯಾಸ್ಪೇರಿಯನ್ ಸ್ಟ್ರಿಪ್, ದೆನ್ ಇಲ್ಲಿ ಪೆರಿಸೈಕಲ್ ಅಂಡ್ ಇದು xylem ಟಿಶ್ಯೂ ಇದೆ. ಇಫ್ ದ ವಾಟರ್ ವಿಲ್ ಮೂವ್ಸ್, ಈ ರೀತಿ ವಾಟರ್ ಮೂವ್ಮೆಂಟ್ ಆಗ್ತಾ ಇದ್ರೆ, ಇಲ್ಲಿ ವಾಟರ್ ಎಂಟರ್ ಆಯ್ತು ಅಲಾಂಗ್ ದಿ ಸೆಲ್ ವಾಲ್ ವಿದೌಟ್ ಎಂಟ್ರಿಂಗ್ ಇನ್ ಟು ದಿ ಸೆಲ್. ಸೆಲ್ ಅಲ್ಲಿ ಎಂಟರ್ ಆಗುವಾಗೇ ಇಲ್ಲ, ಈ ರೀತಿ ಮೂವ್ಮೆಂಟ್ ಆಗ್ತಾ ಇದ್ರೆ. ಬಟ್ ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಏನಿದೆ, ಇದು ಸುಬೇರಿನ್ ವಾಲ್ ಥಿಕ್ನಿಂಗ್ ಇದೆ. ಇಲ್ಲಿ ಸುಬೇರಿನ್ ಇರೋದ್ರಿಂದ ಇಟ್ ಇಸ್ ಇಂಪರ್ಮಿಯಬಲ್ ಟು ದಿ ವಾಟರ್. ಸೊ ಇಲ್ಲಿಂದ ವಾಟರ್ ಮೂವ್ ಆಗ್ಲಿಕ್ಕೆ ಅದು ಬಿಡೋದೇ ಇಲ್ಲ. ಇಲ್ಲಿಂದ ವಾಟರ್ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ, ಅಲ್ಲಿ ಹೋಗೋದೇ ಇಲ್ಲ. ಸೊ ವಾಟರ್ ವಿಲ್ ಎಂಟರ್ ಇನ್ ಟು ದಿ ಎಂಡೋಡರ್ಮಿಸ್. ಸೊ ಈ ರೀತಿ ಮೂವ್ಮೆಂಟ್ ಆಗ್ತಾ ಇದ್ರೆ ಅದು ಅಪೋಪ್ಲಾಸ್ಟ್ ಪಾತ್ವೆ ಅಂತ ಹೇಳ್ತೀವಿ. ಇಫ್ ದ ವಾಟರ್ ಎಂಟರ್ಸ್ ಇನ್ ಟು ದಿ ಪ್ರೋಟೋಪ್ಲಾಸಮ್ ಅಂಡ್ ಥ್ರೂ ದಿ ಪ್ಲಾಸ್ಮೋಡೆಸ್ಮೆಟಾ ಮುಖಾಂತರ ವಾಟರ್ ಮೂವ್ಮೆಂಟ್ ಆಗ್ತಾ ಇದ್ರೆ ಅದನ್ನು ನಾವು ಸಿಂಪ್ಲಾಸ್ಟ್ ಅಂತ ಹೇಳ್ತೀವಿ. ಬಟ್ ಅಪೋಪ್ಲಾಸ್ಟ್ ಮತ್ತೆ ಸಿಂಪ್ಲಾಸ್ಟ್ ಎಲ್ಲಿವರೆಗೆ ಫಾಲೋ ಆಗುತ್ತೆ? ಅಪ್ ಟು ಎಂಡೋಡರ್ಮಿಸ್. ಅಂಡ್ ನೆಕ್ಸ್ಟ್ ಟು ದಿ ಎಂಡೋಡರ್ಮಿಸ್, ದ ವಾಟರ್ ಆಫ್ ಬೋತ್ ದಿ ಪಾತ್ವೇ ಟುಗೆದರ್ ಇಟ್ ಎಂಟರ್ಸ್ ಇನ್ ಟು ದಿ xylem ಟಿಶ್ಯೂ. ಒಟ್ಟಿಗೆ ಅದು xylem ಟಿಶ್ಯೂ ಅಲ್ಲಿ ಎಂಟರ್ ಆಗುತ್ತೆ. ಮತ್ತೆ ಒಂದ್ಸಲ xylem ಅಲ್ಲಿ ಎಂಟರ್ ಆದ್ರೆ ದ ವಾಟರ್ ಈಸ್ ಅಪ್ವರ್ಡ್ ಕಂಡಕ್ಟ್ ಆಗ್ತಾ ಇರುತ್ತೆ, ಅಪ್ವರ್ಡ್ ಕಂಡಕ್ಷನ್ ಆಗ್ತಾ ಇರುತ್ತೆ. ಸೊ ಇದು ಆಯ್ತು ಅಪೋಪ್ಲಾಸ್ಟ್ ಅಂಡ್ ಸಿಂಪ್ಲಾಸ್ಟ್ ಪಾತ್ವೇ. ಸೊ ನೆಕ್ಸ್ಟ್ ನೋಡೋಣ ವಾಟರ್ ಮೂವ್ಮೆಂಟ್ ಅಪ್ ಎ ಪ್ಲಾಂಟ್. ಸೊ ಅಪ್ವರ್ಡ್ ಮೂವ್ಮೆಂಟ್ ಹೆಂಗಾಗುತ್ತೆ? ಅಲ್ಲಿ ಎರಡು ಫೋರ್ಸಸ್ ಕೆಲಸ ಮಾಡುತ್ತೆ.
ಈಗ ಒಂದ್ಸಲ xylem ಅಲ್ಲಿ ವಾಟರ್ ಹೋದದ್ದೇ ಆದ್ರೆ ಅದು ಈಗ ಮೇಲೆ ಹೋಗ್ಬೇಕಂದ್ರೆ ಅಲ್ಲಿ ಎರಡು ಫೋರ್ಸಸ್ ಕೆಲಸ ಮಾಡುತ್ತೆ, ಒಂದು ರೂಟ್ ಪ್ರೆಷರ್ ಅಂಡ್ ಇನ್ನೊಂದು ಟ್ರಾನ್ಸ್ಪಿರೇಷನ್ ಪುಲ್. ರೂಟ್ ಪ್ರೆಷರ್ ಅಂದ್ರೆ ಏನು? ರೂಟ್ ಪ್ರೆಷರ್ ಇಸ್ ಎ ಪಾಸಿಟಿವ್ ಹೈಡ್ರೋಸ್ಟಾಟಿಕ್ ಪ್ರೆಷರ್. ಇಟ್ ಈಸ್ ಎ ಆಕ್ಟಿವ್ ಪ್ರೆಷರ್. ಇಟ್ ರಿಕ್ವೈರ್ಸ್ ಎ ATP ಎನರ್ಜಿ. ಇಟ್ ಈಸ್ ಎ ಮಾಡರೇಟ್ ಪುಷ್ ಆಫ್ ದಿ ವಾಟರ್. ಅಂದ್ರೆ ಕೆಳಗಡೆಯಿಂದ ವಾಟರ್ ಅನ್ನ ಮೇಲ್ಗಡೆ ಪುಷ್ ಮಾಡಲಾಗ್ತಾ ಇದೆ, ಕೆಳಗಡೆಯಿಂದ ವಾಟರ್ ಅನ್ನ ಮೇಲ್ಗಡೆ ಪುಷ್ ಮಾಡಲಾಗ್ತಾ ಇದೆ. ಒಂದು ಸ್ಲೈಟ್ ಸಣ್ಣದ ಒಂದು ಪ್ರೆಷರ್ ಅಪ್ಲೈ ಮಾಡಿ ಮೇಲ್ಗಡೆ ವಾಟರ್ ಅನ್ನ ಪುಷ್ ಮಾಡಲಾಗ್ತಾ ಇದೆ. ಸೊ ದೇರ್ ಫಾರ್ ಇಟ್ ಇಸ್ ಎ ಮಾಡರೇಟ್ ಪ್ರೆಷರ್. It do not play a major role in the water movement up a tall plant. ಅತಿ ಟಾಲ್ ಪ್ಲಾಂಟ್ ಇದೆ, 100 meters together ಟಾಲ್ ಪ್ಲಾಂಟ್ ಇರುತ್ತೆ, ನೀಲಗಿರಿ ಮರಗಳು ಇರುತ್ತೆ. ಓಕೆ, ಅಂತ ಟಾಲ್ ಪ್ಲಾಂಟ್ 100 meters ಬೇಡ, ಮೋರ್ ದೆನ್ 20 meter ಟಾಲ್ ಪ್ಲಾಂಟ್ಸ್ ಇದ್ರೂ ಕೂಡ ಅಂತ ಪ್ಲಾಂಟ್ಸ್ ಗಳಲ್ಲಿ ಇದು ವಾಟರ್ ಮೇಲೆ ಪುಷ್ ಮಾಡಲಿಕ್ಕೆ ಕ್ಯಾಪೇಬಲ್ ಇಲ್ಲ. ಇಟ್ ಡು ನಾಟ್ ಪ್ಲೇ ಎ ಮೇಜರ್ ರೋಲ್. ದೆನ್ ಇಟ್ ಇಸ್ ಎ ಪಾಸಿಟಿವ್ ಹೈಡ್ರೋಸ್ಟಾಟಿಕ್ ಪ್ರೆಷರ್. ಬಟ್ ಇದರ ಒಂದು ಬೆನಿಫಿಟ್ ಏನು? ಇಟ್ ಹೆಲ್ಪ್ಸ್ ಟು ರೀಎಸ್ಟಾಬ್ಲಿಷ್ ದಿ ಕಂಟಿನ್ಯೂಸ್ ಚೈನ್ ಆಫ್ ವಾಟರ್ ಕಾಲಮ್. Okay, it establish the continuous chain of water molecules. ವಾಟರ್ ಕಾಲಮ್ ಮೇಂಟೈನ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇಫ್ ದ ವಾಟರ್ ಕಾಲಮ್ ಬ್ರೇಕ್ಸ್, ವಾಟರ್ ಕಾಲಮ್ ಎಲ್ಲಾದ್ರೂ ಬ್ರೇಕ್ ಆದ್ರೆ ಅದು ಕಂಟಿನ್ಯೂಸ್ ಚೈನ್ ಆಫ್ ವಾಟರ್ ಕಾಲಮ್ ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ದಿಸ್ ರೂಟ್ ಪ್ರೆಷರ್ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಗಟೇಷನ್. ಗಟೇಷನ್ ಅಂದ್ರೆ ಏನು? ಲಾಸ್ ಆಫ್ ವಾಟರ್ ಇನ್ ದಿ ಫಾರ್ಮ್ ಆಫ್ ಡ್ರಾಪ್ಲೆಟ್ಸ್ ಥ್ರೂ ದಿ ಹೈಡಾಥೋಡ್ಸ್ ಆಫ್ ದಿ ಲೀಫ್ ಟಿಪ್. ಎಸ್ಪೆಷಲಿ ಕೆಲವೊಂದು ಗ್ರಾಸ್ ವಾಟರ್ಗಳಲ್ಲಿ, ಗ್ರಾಸ್ ಪ್ಲಾಂಟ್ಸ್ಗಳಲ್ಲಿ ಅಲ್ಲಿ ಡ್ರಾಪ್ಲೆಟ್ಸ್ ಫಾರ್ಮ್ ಅಲ್ಲಿ, ಎಸ್ಪೆಷಲಿ ಇನ್ ದಿ ಅರ್ಲಿ ಮಾರ್ನಿಂಗ್ ಟೈಮ್ ಡ್ರಾಪ್ಲೆಟ್ಸ್ ಫಾರ್ಮ್ ಅಲ್ಲಿ ವಾಟರ್ ರಿಲೀಸ್ ಆಗ್ತಾ ಇರುತ್ತೆ. ವೆನ್ ದರ್ ಇಸ್ ಎ ನೋ ಟ್ರಾನ್ಸ್ಪಿರೇಷನ್, ಯಾವಾಗ ಪ್ಲಾಂಟ್ ಅಲ್ಲಿ ಟ್ರಾನ್ಸ್ಪಿರೇಷನ್ ಆಗೋದಿಲ್ಲಲ್ಲ, ಡ್ಯೂ ಟು ದಿ ರೂಟ್ ಪ್ರೆಷರ್ ವಾಟರ್ ಈಸ್ ಲಾಸ್ಟ್ ಇನ್ ದಿ ಫಾರ್ಮ್ ಆಫ್ ಡ್ರಾಪ್ಲೆಟ್ ಅಂಡ್ ದಟ್ ವಿ ಕ್ಯಾನ್ ಸೆಟ್ ಇಸ್ ಎ ಗಟೇಷನ್ ಅಂತ ಹೇಳ್ತೀವಿ. ಅಂಡ್ ಈ ಗಟೇಟೆಡ್ ವಾಟರ್ ಇರುತ್ತಲ್ಲ ಅದು ಇಂಪ್ಯೂರ್ ವಾಟರ್ ಇರುತ್ತೆ, ಬಿಕಾಸ್ ಆ ವಾಟರ್ ಅಲ್ಲಿ ಡಿಸಾಲ್ವ್ಡ್ ಸಾಲ್ಯೂಟ್ಸ್ ಇರುತ್ತೆ. ಸೊ ದಟ್ ಇಸ್ ಎ ಗಟೇಷನ್ ಪ್ರೊಸೆಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಫೋರ್ಸ್ ಬರುತ್ತೆ, ದಟ್ ಇಸ್ ಎ ಟ್ರಾನ್ಸ್ಪಿರೇಷನ್ ಪುಲ್. This transpiration pull was perfectly explained by the two scientists, that is Joly and Dixon and Joly, the two American scientists ಅಂತ ಹೇಳ್ತೀವಿ. And they proposed a model that is a cohesion tension transpiration pull model ಅಂತ ಹೇಳ್ತೀವಿ. Or it is a transpiration pull model, a cohesion and tension model ಅಂತ ಹೇಳ್ತೀವಿ. ಆ ಕೊಹೇಜನ್ ಅಡೇಜನ್ ಅಂತ ಹೇಳ್ತಾರೆ ಇದನ್ನ. ಜಾಲಿ ಡಿಕ್ಸಾನ್ ಅಂಡ್ ಜಾಲಿ ಮಾಡೆಲ್ ಅಂತಾನು ಕೂಡ ಹೇಳ್ಬಹುದು. ಇಲ್ಲಿ ಏನಾಗ್ತಾ ಇದೆ? ಇಟ್ ಇಸ್ ಮೇನ್ಲಿ ಡ್ಯೂ ಟು ದಿ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು? ಲಾಸ್ ಆಫ್ ವಾಟರ್ ಇನ್ ದಿ ಫಾರ್ಮ್ ಆಫ್ ಎ ವೇಪರ್ ಫ್ರಮ್ ದಿ ಏರಿಯಲ್ ಪಾರ್ಟ್ ಆಫ್ ದಿ ಪ್ಲಾಂಟ್, ದಟ್ ಇಸ್ ದ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಏನಾಗ್ತಾ ಇದೆ ನೋಡಿ, ಟ್ರಾನ್ಸ್ಪಿರೇಷನ್ ಇಸ್ ಎ ಇವಾಪರೇಟಿವ್ ಲಾಸ್ ಆಫ್ ವಾಟರ್ ಬೈ ದಿ ಪ್ಲಾಂಟ್ ಥ್ರೂ ದಿ ಸ್ಟೊಮಾಟಾ. ಮ್ಯಾಕ್ಸಿಮಮ್ ವಾಟರ್ ಲಾಸ್ ಆಗ್ತಾ ಇದೆಯಲ್ಲ, ಅದು ಸ್ಟೊಮಾಟಾದಿಂದ ಆಗ್ತಾ ಇದೆ. ಇವನ್ ಟ್ರಾನ್ಸ್ಪಿರೇಷನ್ ಲಾಸ್ ಇಟ್ ಮೇ ಬಿ ಟೇಕ್ಸ್ ಪ್ಲೇಸ್ ಥ್ರೂ ದಿ ಲೆಂಟಿಸೆಲ್ಸ್, ಇಟ್ ಮೇ ಬಿ ಟೇಕ್ಸ್ ಪ್ಲೇಸ್ ಥ್ರೂ ದಿ ಬಾರ್ಕ್, ಇಟ್ ಮೇ ಬಿ ಟೇಕ್ಸ್ ಪ್ಲೇಸ್ ಥ್ರೂ ದಿ ಕ್ವಿಟಿಕಲ್ ಆಲ್ಸೋ. ಬಟ್ ಮ್ಯಾಕ್ಸಿಮಮ್ ವಾಟರ್ ಲಾಸ್ in the plant is by stomata. So opening and closing of stomata is mainly due to change in the turgidity of guard cells. Guard cells alliruva turgidity ವೇರಿ ಆಗ್ತಾ ಇದ್ರೆ ಅಲ್ಲಿ ಸ್ಟೊಮಾಟಾ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಆಗ್ತಾ ಇರುತ್ತೆ. ಅಂಡ್ ಇಟ್ ಇಸ್ ಮೇನ್ಲಿ ಡ್ಯೂ ಟು ದಿ ಟರ್ಜಿಡಿಟಿ ಆಫ್ ದಿ ಗಾರ್ಡ್ ಸೆಲ್ ಇಸ್ ಮೇನ್ಲಿ ಡ್ಯೂ ಟು ದಟ್ ಇಸ್ K ಪ್ಲಸ್ ಅಯಾನ್, ಪೊಟ್ಯಾಷಿಯಂ ಅಯಾನ್ಸ್ ಗಾಗಿ ಇದು ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಗ್ತಾ ಇರುತ್ತೆ. ಡ್ಯೂ ಟು ದಿ K ಪ್ಲಸ್ ಅಯಾನ್ ಅಲ್ಲಿ ಪೊಟ್ಯಾಷಿಯಂ ಮೀನ್ಸ್ K ಪ್ಲಸ್ ಅಯಾನ್ ಗಾರ್ಡ್ ಸೆಲ್ಸ್ ಅಲ್ಲಿ ಎಷ್ಟಿದೆ ಅದರ ಆಧಾರದ ಮೇಲೆ ಸ್ಟೊಮಾಟಾ ಓಪನ್ ಆಗಬೇಕು ಅಥವಾ ಕ್ಲೋಸ್ ಆಗಬೇಕು ಇದು ಡಿಸೈಡ್ ಆಗ್ತಾ ಇರುತ್ತೆ. ಅಂಡ್ ಓಪನಿಂಗ್ ಅಂಡ್ ಕ್ಲೋಸಿಂಗ್, ಓಪನಿಂಗ್ ಈಸ್ ಆಲ್ಸೋ ಆಡೆಡ್ ಬೈ ದ ರೇಡಿಯಲ್ ಓರಿಯಂಟೇಷನ್ ಆಫ್ ಸೆಲ್ಯುಲೋಸ್ ಮೈಕ್ರೋಫೈಬಲ್ಸ್. ಸೆಲ್ಯುಲೋಸ್ ಮೈಕ್ರೋಫೈಬಲ್ಸ್ ಅದು ರೇಡಿಯಲ್ ಅರೇಂಜ್ಮೆಂಟ್ ಆಗಿರೋದ್ರಿಂದ ಅದು ಕೂಡ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಲ್ ಫ್ಯಾಕ್ಟರ್ ಇದೆ ಫಾರ್ ದಿ ಓಪನಿಂಗ್ ಆಫ್ ಸ್ಟೊಮಾಟಾ ಆರ್ ದಟ್ ಇಸ್ ಎ ಗಾರ್ಡ್ ಸೆಲ್ಸ್ ಅಂತ ಹೇಳ್ಬೋದು. Then transpiration driven ascent of xylem sap is mainly depends on some important physical properties, and these three physical properties of water we can say ಒಂದು cohesion ಅಂದ್ರೆ transpiration pull is mainly due to the three forces. They are the one is cohesion, ಒಂದು cohesion ಇದೆ, and next is adhesion, and third one ಇದೆ transpiration pull ಅಂತ ಹೇಳ್ತೀವಿ. ಥರ್ಡ್ ಒನ್ ಇದೆ ಟ್ರಾನ್ಸ್ಪಿರೇಷನ್ ಪುಲ್. ಕೊಹೇಜನ್ ಅಂದ್ರೆ ಏನು? ದಟ್ ಇಸ್ ಎ ಸರ್ಫೇಸ್ ಟೆನ್ಷನ್ ಅಂತಾನು ಹೇಳ್ಬೋದು. ಕೊಹೇಜನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಸರ್ಫೇಸ್ ಟೆನ್ಷನ್. ಇಟ್ ಇಸ್ ಎ ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ದಿ ಕೊಹೇಜನ್ ಆಲ್ ದಿ ವಾಟರ್ ಮಾಲಿಕ್ಯೂಲ್ಸ್ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್. ಆರ್ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಈಸ್ ವೆರಿ ಹೈ ಇನ್ ದಿ ಸಾಲಿಡ್, then slightly less in the liquid and extremely less in the gaseous.
ಸೊ ಕಂಪೇರ್ ಟು ದಿ ಗ್ಯಾಸಿಯಸ್, ಯೂಸ್ವಲಿ ಇನ್ ದಿ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಸರ್ಫೇಸ್ ಟೆನ್ಷನ್ या ಕೊಹೇಜನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ದೇರ್ ಫೋರ್ ವಾಟರ್ ಆಲ್ವೇಸ್ ಫೌಂಡ್ ಇನ್ ಎ ಚೈನ್. ಈಗ ಒಂದು ಎಕ್ಸಾಂಪಲ್ ನೋಡಿ, ಒಂದು ನಿಮ್ಮ ಹತ್ರ ಬೀಕರ್ ಇದೆ, ಅದರಲ್ಲಿ ವಾಟರ್ ತುಂಬಿದೆ. ಆ ವಾಟರ್ ಏನ್ ಮಾಡಿ ಮೇಲ್ಗಡೆಯಿಂದ ನೀವು ಪೌರ್ ಮಾಡಿದ್ದೆ ಆದ್ರೆ, ಮೇಲ್ಗಡೆಯಿಂದ ಈ ರೀತಿ ಪೌರ್ ಮಾಡಿದ್ದೆ ಆದ್ರೆ ಅಲ್ಲಿ ಒಂದೊಂದು H2O ಮಾಲಿಕ್ಯೂಲ್ಸ್ ಒಂದೊಂದು ಡ್ರಾಪ್ ಆಗಿ ಬೀಳೋಲ್ಲ. ಟಾಪಕ್ 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 ಅಂದ್ರೆ ಒಂದೊಂದು ಡ್ರಾಪ್ಗಳು ಅಲ್ಲಿ ಬೀಳೋದಿಲ್ಲ ಕೆಳಗಡೆ. ಕಂಟಿನ್ಯೂಸ್ ಒಂದು ಲೈನ್ ಆಗಿ ನೀರಿನ ಧಾರೆ ಸುರಿಯುತ್ತೆ ಅಲ್ಲ, ಈ ರೀತಿ ಧಾರೆ ಫಾರ್ಮ್ ಅಂದ್ರೆ ಕಂಟಿನ್ಯೂಸ್ ಒಂದು ಚೈನ್ ಫಾರ್ಮ್ ಆಗ್ಲಿಕ್ಕೆ ಕಾರಣ ವಾಟರ್ ಇರುವಂತ ಅದರ ಸರ್ಫೇಸ್ ಟೆನ್ಷನ್ ಅಥವಾ ಅದರ ಕೊಹೆಸಿವ್ ಫೋರ್ಸ್ ಅಂತ ಹೇಳ್ತೀವಿ. ಅಡ್ಹೇಷನ್ ಅಂದ್ರೆ ಏನು? ಈಗ ಝೈಲಮ್ ವೆಸಲ್ ಇದೆ, ಇಲ್ಲಿ ಝೈಲಮ್ ವೆಸಲ್ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಇದು ಕಂಟಿನ್ಯೂಸ್ ಚೈನ್ ಫಾರ್ಮೇಶನ್ ಆಗಿದ್ರೆ ಈ ಝೈಲಮ್ ವಾಲ್ ಇದೆಯಲ್ಲ ಸೈಡ್ ಅಲ್ಲಿ, ಈ ವಾಲ್ ಮಧ್ಯೆ ಮತ್ತೆ ವಾಟರ್ ಮಧ್ಯೆ ಒಂದು ಅಡೇಜಿವ್ ಫೋರ್ಸ್ ಡೆವಲಪ್ ಆಗುತ್ತೆ, ಅದನ್ನ ಅಡೇಜನ್ ಅಂತ ಹೇಳ್ತೀವಿ. ಟ್ರಾನ್ಸ್ಪಿರೇಷನ್ ಪುಲ್ ಅಂದ್ರೆ ಏನು? ಈಗ ಏರಿಯಲ್ ಪಾರ್ಟ್ ಇದೆ, ಪ್ಲಾಂಟ್ ನ ಏರಿಯಲ್ ಪಾರ್ಟ್, ದಟ್ ಇಸ್ ಅ ಲೀಫ್ ಸರ್ಫೇಸ್ ಅಂತ ಹೇಳೋಣ. ಅಲ್ಲಿ ಸ್ಟೊಮಾಟ ಇದೆ, ಸ್ಟೊಮಾಟದಿಂದ ವಾಟರ್ ಲಾಸ್ ಆಗುತ್ತೆ. ಸೊ ಅಲ್ಲಿ ಲೀಫ್ ಸೆಲ್ಸ್ ಅಲ್ಲಿ ವಾಟರ್ ಸ್ಕ್ಯಾರಿಸಿಟಿ ಬರುತ್ತೆ. ಸೊ ಲೀಫ್ ಸೆಲ್ಸ್ ಏನ್ ಮಾಡುತ್ತೆ, ನಿಯರ್ ಬೈ ಲೀಫ್ ನ ಪಿಟಿಯೋಲ್ ಇದೆಯಲ್ಲ, ಪಿಟಿಯೋಲ್ ಇಂದ ವಾಟರ್ ಸಕ್ ಮಾಡುತ್ತೆ. ಈಗ ಪಿಟಿಯೋಲ್ ಅಲ್ಲಿ ನೀರಿನ ಕಡಿಮೆ ಅಭಾವ ಬರುತ್ತೆ, ಅದನ್ನ ತುಂಬಿಕೊಳ್ಳಲು ಪಿಟಿಯೋಲ್ ಏನ್ ಮಾಡುತ್ತೆ, ಲೀಫ್ ಪಿಟಿಯೋಲ್ ಸ್ಟೆಮ್ ಅಲ್ಲಿರುವಂತ ವಾಟರ್ ಅನ್ನ ಸಕ್ ಮಾಡ್ಕೊಳ್ಳುತ್ತೆ. ಅಲ್ಲಿ ಸ್ಟೆಮ್ ಅಲ್ಲಿ ನೀರಿನ ಅಭಾವ ಬಂದ್ರೆ ಅದು ರೂಟ್ ಇಂದ ಸಕ್ ಮಾಡುತ್ತೆ, ರೂಟ್ ಅಲ್ಲಿ ನೀರಿನ ಅಭಾವ ಬಂದ್ರೆ ಅದು ಸಾಯಿಲ್ ಇಂದ ವಾಟರ್ ಸಕ್ ಮಾಡುತ್ತೆ. ಅದು ಪುಲ್ಲಿಂಗ್ ಪ್ರೆಷರ್ ಅಂತ ಹೇಳ್ತೀವಿ. ಅದು ಏನಕ್ಕೆ ಪುಲ್ಲಿಂಗ್ ಪ್ರೆಷರ್ ಜನರೇಟ್ ಆಗಿದೆ? ಡ್ಯೂ ಟು ದಿ ಟ್ರಾನ್ಸ್ಪಿರೇಷನ್ ಇನ್ ದಿ ಏರಿಯಲ್ ಪಾರ್ಟ್ ಆಫ್ ದಿ ಪ್ಲಾಂಟ್. ಸೊ ಅದನ್ನ ಟ್ರಾನ್ಸ್ಪಿರೇಷನ್ ಪುಲ್ ಪ್ರೆಷರ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ನೋಡಿ, ಒಂದು ಬಾಟಲ್ ಇದೆ ಅಥವಾ ಒಂದು ಬೀಕರ್ ಅಥವಾ ಒಂದು ಬಾಟಲ್ ಇದೆ, ಅದರಲ್ಲಿ ಜ್ಯೂಸ್ ಇದೆ, ಮತ್ತೆ ನಾವು ಸ್ಟ್ರಾ ಹಿಡ್ಕೊಂಡಿದೀವಿ. ಸುಮ್ಮನೆ ಸ್ಟ್ರಾ ಹಿಂಗೆ ಹಿಡ್ಕೊಂಡು ನಿತ್ರೆ, ಸುಮ್ಮನೆ ಹಿಂಗೆ ಬಾಯಿಗೆ ಟಚ್ ಮಾಡಿ ಹಿಂಗೆ ಇಟ್ಕೊಂಡು ನಿತ್ರೆ ಅಲ್ಲಿ ನಮಗೆ ಜ್ಯೂಸ್ ಮೇಲ್ಗಡೆ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ಯಾವುದು ರೂಟ್ ಪ್ರೆಷರ್ ಕೆಲಸ ಮಾಡ್ತಿಲ್ಲ ಮೇಲ್ಗಡೆ ಪುಷ್ ಮಾಡ್ಲಿಕ್ಕೆ ಅಂತ ನಾವು ಸಕ್ ಮಾಡಬೇಕು. ಅಂದ್ರೆ ಇಲ್ಲಿ ಸಕ್ಕಿಂಗ್ ಪ್ರೆಷರ್ ಇದೆ, ದಟ್ ಇಸ್ ಅಲ್ಲಿ ಒಂದು ಪುಲ್ಲಿಂಗ್ ಪ್ರೆಷರ್ ನಮ್ಮ ಬಾಯಲ್ಲಿ ಕೆಲಸ ಮಾಡ್ತಾ ಇದೆ, ಅದು ನಾವು ಸಕ್ ಮಾಡಿದ್ರೆ ಮಾತ್ರ ಜ್ಯೂಸ್ ಮೇಲ್ಗಡೆ ಬರುತ್ತೆ. ಸೇಮ್ ಕೇಸ್ ಇಲ್ಲಿ ಟ್ರಾನ್ಸ್ಪಿರೇಷನ್ ಪುಲ್ ಕೂಡ ಕೆಲಸ ಮಾಡ್ತಾ ಇದೆ. ಸೊ it was explained in the transpiration pull model which was given by Dixon and Joly in their cohesion tension transpiration pull model ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಟ್ರಾನ್ಸ್ಪಿರೇಷನ್ ಅಂಡ್ ಫೋಟೋಸಿಂಥೆಸಿಸ್ ಎ ಕಾಂಪ್ರಮೈಸ್ ಅಂತ ಹೇಳ್ತೀವಿ. ಎಂತಕ್ಕೆ ನೋಡಿ, ಫೋಟೋಸಿಂಥೆಸಿಸ್ ಈಸ್ ಲಿಮಿಟೆಡ್ ಬೈ ದಿ ಅವೈಲಬಿಲಿಟಿ ಆಫ್ ವಾಟರ್. ಜಾಸ್ತಿ ವಾಟರ್ ಸಿಗ್ತಿದ್ರೆ ರೇಟ್ ಆಫ್ ಫೋಟೋಸಿಂಥೆಸಿಸ್ ಹೆಚ್ಚಿಗೆ ಆಗುತ್ತೆ, ಕಡಿಮೆ ವಾಟರ್ ಇದ್ರೆ ರೇಟ್ ಆಫ್ ಫೋಟೋಸಿಂಥೆಸಿಸ್ ಕಡಿಮೆ ಆಗುತ್ತೆ. ಬಟ್ ಪ್ಲಾಂಟ್ಗೆ ವಾಟರ್ ಯಾವಾಗ ಅವೈಲೇಬಲ್ ಇರುತ್ತೆ, ಹೆಚ್ಚಿಗೆ ಟ್ರಾನ್ಸ್ಪಿರೇಷನ್ ಆಗ್ತಾ ಇದ್ರೆ ಫ್ರೆಶ್ ವಾಟರ್ ಪ್ಲಾಂಟ್ಸ್ಗೆ ಅವೈಲೇಬಲ್ ಇರುತ್ತೆ. ಅಂಡ್ ಕಂಪೇರ್ ಟು ದಿ C3 ಪ್ಲಾಂಟ್, ವಿತ್ ರೆಸ್ಪೆಕ್ಟ್ ಟು ಫೋಟೋಸಿಂಥೆಸಿಸ್ ಪ್ಲಾಂಟ್ಸ್ ಅನ್ನ C3 ಮತ್ತೆ C4 ಪ್ಲಾಂಟ್ ಅಂತ ಡಿವೈಡ್ ಮಾಡ್ತೀವಿ. ಕಂಪೇರ್ ಟು ದಿ C3 ಪ್ಲಾಂಟ್, C4 ಪ್ಲಾಂಟ್ಸ್ ಆರ್ ಮೋರ್ ಎಫಿಸಿಯಂಟ್ ಇವನ್ ಇನ್ ಹೈಯರ್ ಟೆಂಪರೇಚರ್. ಅಲ್ಲಿ ಸೇಮ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಮಾಡೋದೇ ಆಗಿದ್ರೆ ಎರಡು ಪ್ಲಾಂಟ್ಸ್ ಅಲ್ಲಿ ನಾವು ಸೇಮ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಸಪ್ಲೈ ಮಾಡಿದ್ದೆ ಆದ್ರೆ ಇವನ್ ಇನ್ ಹೈಯರ್ ಟೆಂಪರೇಚರ್ ವಾಟರ್ ಲಾಸ್ ಅನ್ನ ರೆಡ್ಯೂಸ್ ಮಾಡಿ ಹೆಚ್ಚಿಗೆ ಫೋಟೋಸಿಂಥೆಸಿಸ್ ಮಾಡುವಂತ ಎಫಿಸಿಯಂಟ್ ಇರುವಂತ ಪ್ಲಾಂಟ್ಸ್ಗಳು ಅವು C4 ಪ್ಲಾಂಟ್ಸ್ ಆಗಿದೆ. ಓಕೆ, ನೆಕ್ಸ್ಟ್ ಅಷ್ಟೇ ಅಲ್ಲ, ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟ್ರಾನ್ಸ್ಪಿರೇಷನ್, ಯಾವ ಫ್ಯಾಕ್ಟರ್ಸ್ಗಳು ಟ್ರಾನ್ಸ್ಪಿರೇಷನ್ ಅನ್ನ ಅಫೆಕ್ಟ್ ಮಾಡುತ್ತೆ ನೋಡಿ. ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗಿ ಹೇಳ್ತೀವಿ, ಟೆಂಪರೇಚರ್, ಲೈಟ್, ಹ್ಯೂಮಿಡಿಟಿ ಅಂಡ್ ವಿಂಡ್ ಸ್ಪೀಡ್, ದೇ ಅಫೆಕ್ಟ್ ದಿ ರೇಟ್ ಆಫ್ ಟ್ರಾನ್ಸ್ಪಿರೇಷನ್. ಇಂಟರ್ನಲ್ ಫ್ಯಾಕ್ಟರ್ಸ್ ಯಾವ್ದಾಗುತ್ತೆ, ದರ್ ಇಸ್ ಎ ನಂಬರ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಟೊಮಾಟಾ ಆನ್ ದಿ ಸರ್ಫೇಸ್ ಆಫ್ ಪ್ಲಾಂಟ್ ಬಾಡಿ, ಆರ್ ಪರ್ಸೆಂಟೇಜ್ ಆಫ್ ಓಪನ್ ಸ್ಟೊಮಾಟಾ ಎಷ್ಟಿದೆ. ದೆನ್ ವಾಟರ್ ಸ್ಟೇಟಸ್ ಆಫ್ ದಿ ಪ್ಲಾಂಟ್ ಅಲ್ಲಿ ವಾಟರ್ ಎಷ್ಟಿದೆ, ಎಷ್ಟು ವಾಟರ್ ಅವೈಲೇಬಲ್ ಇದೆ, ಆರ್ ಪ್ಲಾಂಟ್ ಕೆನೋಪಿ ಎಷ್ಟಿದೆ, ಅಂದ್ರೆ ಪ್ಲಾಂಟ್ ಎಷ್ಟು ಸ್ಪ್ರೆಡ್ ಆಗಿದೆ, ಅದು ಸನ್ಲೈಟ್ ಗೆ ಎಷ್ಟು ಎಕ್ಸ್ಪೋಸ್ ಆಗಿದೆ. ಸೊ ಅದರ ಆಧಾರದ ಮೇಲೆ ಇಲ್ಲಿ ಟ್ರಾನ್ಸ್ಪಿರೇಷನ್ ರೇಟ್ ಡಿಸೈಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಅಪ್ಟೇಕ್ ಅಂಡ್ ಟ್ರಾನ್ಸ್ಪೋರ್ಟ್ ಆಫ್ ಮಿನರಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದಿ ಮಿನರಲ್ಸ್ ಆರ್ ಅಬ್ಸಾರ್ಬ್ಡ್ ಬೈ ದಿ ರೂಟ್ ಬೈ ದಿ ಆಕ್ಟಿವ್ ಪ್ರೊಸೆಸ್. ಮೀನ್ಸ್ ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಲ್ಲಿ ರೂಟ್ಸ್ ಇದೆಲ್ಲ ಆಕ್ಟಿವ್ಲಿ ಮಿನರಲ್ ನ್ಯೂಟ್ರಿಯೆಂಟ್ಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ತಾ ಇರುತ್ತೆ. ವೆರಿ ಫ್ಯೂ ಅಯಾನಿಕ್ ಮಾಲಿಕ್ಯೂಲ್ಸ್ ಅಬ್ಸಾರ್ಬ್ಡ್ ಪ್ಯಾಸಿವ್ಲಿ, ಬಹಳ ಕಡಿಮೆ ಅಯಾನಿಕ್ ಮಾಲಿಕ್ಯೂಲ್ಸ್ ಅನ್ನ ಪ್ಯಾಸಿವ್ಲಿ ಅಬ್ಸಾರ್ಬ್ ಮಾಡಲಾಗುತ್ತೆ. ಅದರ್ವೈಸ್ ಮ್ಯಾಕ್ಸಿಮಮ್ ಮಿನರಲ್ ಅಯಾನ್ಸ್ ದೇ ಆರ್ ಅಬ್ಸಾರ್ಬ್ಡ್ ಆಕ್ಟಿವ್ಲಿ, ಅಂಡ್ ದೀಸ್ ಮಿನರಲ್ ಅಯಾನ್ಸ್ ಆರ್ ಅಬ್ಸಾರ್ಬ್ಡ್ in the ionic form ಅಲ್ಲಿ ಅಬ್ಸಾರ್ಬ್ ಮಾಡಲಾಗುತ್ತೆ. And these were in the plant body, whether the elements from the old leaf to young leaf, old part to young part ಗೆ ಅದು ರಿಮೊಬಿಲೈಸ್ಡ್ ಆಗುತ್ತೋ ಇಲ್ಲೋ, ಅಂದ್ರೆ ಮೂವ್ಮೆಂಟ್ ಆಗುತ್ತೋ ಇಲ್ಲೋ, ಅದರ ಆಧಾರದ ಮೇಲೆ ಎಲಿಮೆಂಟ್ಸ್ ಅನ್ನ ವಿದಿನ್ ದಿ ಪ್ಲಾಂಟ್ ಬಾಡಿ ಅವುಗಳನ್ನ ಮೊಬೈಲ್ ಅಂಡ್ ಇಮ್ಮೊಬೈಲ್ ಎಲಿಮೆಂಟ್ಸ್ ಅಂತ ಡಿಸೈಡ್ ಮಾಡ್ತೀವಿ.
Mobile elements like phosphorus, then nitrogen and potassium, which are readily mobilized from old leaf to young leaf. ಓಲ್ಡ್ ಲೀಫ್ ಇಂದ ಯಂಗ್ ಲೀಫ್ಗೆ ಥ್ರೂ ದಿ xylem ಮುಖಾಂತರ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡಿದ್ದೆ ಆದ್ರೆ ಅದನ್ನ ಮೊಬೈಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇಫ್ ದಿ ಎಲಿಮೆಂಟ್ಸ್ ಆರ್ ನಾಟ್ ಮೊಬಿಲೈಸ್ಡ್ ಫ್ರಮ್ ಓಲ್ಡ್ ಲೀಫ್ ಟು ಯಂಗ್ ಲೀಫ್, ಆ ಓಲ್ಡ್ ಲೀಫ್ ಇಂದ ಯಂಗ್ ಲೀಫ್ಗೆ ಅದು ಎಂದು ಮೂವ್ಮೆಂಟ್ ಆಗೋದೇ ಇಲ್ಲ, ಅಂತ ಎಲಿಮೆಂಟ್ಸ್ ಗಳನ್ನ ಇಮ್ಮೊಬೈಲ್ ಎಲಿಮೆಂಟ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಇದೆ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಇಸ್ ದಿ ಎಕ್ಸಾಂಪಲ್ ಫಾರ್ ಇಮ್ಮೊಬೈಲ್ ಎಲಿಮೆಂಟ್. ಅಂಡ್ NPK ಅಂತ ನೆನ್ಪಿಟ್ಕೋಬಹುದು, ನೈಟ್ರೋಜನ್, ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ, ದೇ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೊಬೈಲ್ ಎಲಿಮೆಂಟ್ಸ್. ನೆಕ್ಸ್ಟ್ ನೋಡೋಣ ಫ್ಲೋಯಮ್ ಟ್ರಾನ್ಸ್ಪೋರ್ಟ್. ದಟ್ ಇಸ್ ಎ ಪ್ರೆಷರ್ ಫ್ಲೋ ಹೈಪೋಥೆಸಿಸ್ ಆರ್ ಮಾಸ್ ಫ್ಲೋ ಹೈಪೋಥೆಸಿಸ್ ಅಂತ ಹೇಳ್ತೀವಿ. ದಿಸ್ ಕಾನ್ಸೆಪ್ಟ್ ವಾಸ್ ಫಸ್ಟ್ ಟೈಮ್ ಗಿವನ್ ಬೈ Ernst Munch. Scientist Ernst Munch, he given the concept of this pressure flow hypothesis or mass flow hypothesis ಕೊಟ್ಟಿದ್ದಾರೆ. Through the phloem tissue, phloem is a food conducting tissue. Through the phloem, food mainly in the form of sucrose is transported. Phloem tissue ಮುಖಾಂತರ ಫುಡ್ ಟ್ರಾನ್ಸ್ಪೋರ್ಟ್ ಆಗುತ್ತಲ್ಲ, ಮೇನ್ಲಿ ಅದು ಸುಕ್ರೋಸ್ ಫಾರ್ಮ್ ಅಲ್ಲಿ ಫುಡ್ ಟ್ರಾನ್ಸ್ಪೋರ್ಟ್ ಆಗುತ್ತಿರುತ್ತೆ ಫ್ರಮ್ ಸೋರ್ಸ್ ಟು ಸಿಂಕ್. Source is nothing but the point where the food is synthesized or point where the food is already stored. ಅದು ಸೋರ್ಸ್ ಆಗುತ್ತೆ. ಸಿಂಕ್ ಅಂದ್ರೆ the part of the plant where actual food is required. ಅದು ಸಿಂಕ್ ಆಗುತ್ತೆ. ಯೂಶುವಲಿ ಇನ್ ದಿ ರೇನಿ ಸೀಸನ್ ಅಲ್ಲಿ ಹೆಚ್ಚಿಗೆ ಪ್ಲಾಂಟ್ ಅಲ್ಲಿ ಲೀಫ್ ಇದ್ರೆ ಅಲ್ಲಿ ಲೀಫ್ ಈಸ್ ದಿ ಸೋರ್ಸ್ ಆಗುತ್ತೆ. ಆ ಟೈಮಲ್ಲಿ ರೂಟ್ ಗ್ರೋತ್ ಆಗ್ತಿರುತ್ತೆ ಹೆಚ್ಚಿಗೆ, ಸೊ ರೂಟ್ ಈಸ್ ದಿ ಸಿಂಕ್ ಅಂತ ಕನ್ಸಿಡರ್ ಮಾಡೋಣ. ಅದೇ ಸಮ್ಮರ್ ಸೀಸನ್ ಅಲ್ಲಿ ಇನ್ ದಿ ಡೆಸಿಡಿಯಸ್ ಪ್ಲಾಂಟ್ಸ್ ಅಲ್ಲಿ ಲೀಫ್ ಎಲ್ಲವೂ ಸೆಡ್ ಆಗಿರುತ್ತೆ, ಪ್ಲಾಂಟ್ ಅಲ್ಲಿ ಲೀಫೇ ಇಲ್ಲ. ಸೊ ಅವಾಗ ಪ್ಲಾಂಟ್ ಗ್ರೋತ್ಗೆ ಫುಡ್ ಎಲ್ಲಿಂದ ಬೇಕು? ಸೊ ಅಂಡರ್ ಗ್ರೌಂಡ್ ರೂಟ್ ಸಿಸ್ಟಮ್ ಅಲ್ಲಿ ಸ್ಟೋರ್ಡ್ ಫುಡ್ ಇರುತ್ತೆ, ಆವಾಗ ರೂಟ್ ಈಸ್ ದಿ ಸೋರ್ಸ್ ಆಗುತ್ತೆ ಅಂಡ್ ಏರಿಯಲ್ ಪಾರ್ಟ್ ಆಫ್ ದ ಪ್ಲಾಂಟ್ ಈಸ್ ಸಿಂಕ್ ಆಗುತ್ತೆ. ಮೀನ್ಸ್ ದ ಇನ್ ದಿ ಪ್ಲಾಂಟ್ ಬಾಡಿ ದ ಪೊಸಿಷನ್ ಆಫ್ ಸೋರ್ಸ್ ಅಂಡ್ ಸಿಂಕ್ ಅವು ಎರಡು ಕೂಡ ವೇರಿ ಆಗ್ತಾ ಇರುತ್ತೆ ಫ್ರಮ್ ಸೀಸನ್ ಟು ಸೀಸನ್. ದ ಮೂಮೆಂಟ್ ಆಫ್ organic solute molecule through the phloem tissue is a bidirectional. adi source to sink or ಅಂದ್ರೆ aerial part to root, root to aerial part, ಈ ಎರಡು ರೀತಿ ಮೂವ್ಮೆಂಟ್ ಆಗುತ್ತೆ. ನೆನಪಿಟ್ಕೊಳ್ಳಿ, xylem translocation is a unidirectional movement, phloem translocation is a bidirectional ಅಂತ ಹೇಳ್ಬೋದು ನಾವು, ಅಥವಾ ಮಲ್ಟಿ ಡೈರೆಕ್ಷನಲ್ ಅಂತ ಕೂಡ ರೆಫರ್ ಮಾಡಬಹುದು. ಅಂಡ್ phloem sap ಇದೆಯಲ್ಲ, ಇಟ್ ಇನ್ಕ್ಲೂಡ್ಸ್ ವಾಟರ್, ಸುಕ್ರೋಸ್ ಅಂಡ್ ಸಮ್ ಅದರ್ ಶುಗರ್ಸ್, ಹಾರ್ಮೋನ್ಸ್ ಅಂಡ್ ಇವನ್ ಅಮೈನೋ ಆಸಿಡ್ಸ್ ಕೂಡ ಇದರಿಂದ ಟ್ರಾನ್ಸ್ಲೋಕೇಟ್ ಆಗ್ತಿರುತ್ತೆ. ಅಂಡ್ ದ ಮೂವ್ಮೆಂಟ್ ಆಫ್ ಫುಡ್ ಮಾಲಿಕ್ಯೂಲ್ಸ್ ಆಲ್ವೇಸ್ ಅಕರ್ಸ್ ಥ್ರೂ ದಿ ಫ್ಲೋಯಮ್ ಓನ್ಲಿ. ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಇದೆ, ದಟ್ ಇಸ್ ಎ ಗರ್ಡ್ಲಿಂಗ್ ಎಕ್ಸ್ಪೆರಿಮೆಂಟ್ ಅಥವಾ ರಿಂಗಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಇಟ್ ಹೆಲ್ಪ್ಸ್ ಟು ಪ್ರೂವ್ ದಟ್ ದ ಫುಡ್ ಮಾಲಿಕ್ಯೂಲ್ಸ್ ವಿಲ್ ಟೇಕ್ಸ್ ಮೂವ್ಮೆಂಟ್ ಆಫ್ ಫುಡ್ ಮಾಲಿಕ್ಯೂಲ್ಸ್ ವಿಲ್ ಟೇಕ್ಸ್ ಪ್ಲೇಸ್ ಥ್ರೂ ದಿ ಫ್ಲೋಯಮ್ ಟಿಶ್ಯೂ ಓನ್ಲಿ. ಇಲ್ಲಿದೆ ನೋಡಿ, ದಿಸ್ ಡಯಾಗ್ರಾಮೆಟಿಕ್ ರೀಪ್ರೆಸೆಂಟೇಷನ್ ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ದಿ ಮಾಸ್ ಫ್ಲೋ ಹೈಪೋಥೆಸಿಸ್. ಇದೇನಿದೆಯಲ್ಲ, ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ದಿ ಮಾಸ್ ಫ್ಲೋ ಹೈಪೋಥೆಸಿಸ್. ಮಂಚ್ ಮಾಸ್ ಫ್ಲೋ ಹೈಪೋಥೆಸಿಸ್ ಅಂತ ಹೇಳ್ತೀವಿ. ಮಾಸ್ ಫ್ಲೋ ಹೈಪೋಥೆಸಿಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಹೆಂಗಾಗುತ್ತೆ ನೋಡಿ, ಇದು ಲೀಫ್ ಇದೆ, ಲೀಫ್ ಅನ್ನ ನಾವು ಸೋರ್ಸ್ ಅಂತ ಕನ್ಸಿಡರ್ ಮಾಡೋಣ. ಲೀಫ್ ಇಸ್ ಎ ಸೋರ್ಸ್. ಇಲ್ಲಿ ರೂಟ್ ಇದೆ, ಅದನ್ನು ನಾವು ಸಿಂಕ್ ಅಂತ ಕನ್ಸಿಡರ್ ಮಾಡೋಣ. ರೂಟ್ ಅನ್ನ ಸಿಂಕ್ ಅಂತ ಕನ್ಸಿಡರ್ ಮಾಡೋಣ. ಈಗ ಲೀಫ್ ಅಲ್ಲಿ ಫೋಟೋಸಿಂಥೆಸಿಸ್ ಆಗ್ತಾ ಇದೆ. ಎಲ್ಲಿ? ಮಿಸೋಫಿಲ್ ಸೆಲ್ಸ್ ಅಲ್ಲಿ. ಇನ್ ದಿ ಮಿಸೋಫಿಲ್ ಸೆಲ್ ಫೋಟೋಸಿಂಥೆಸಿಸ್ ಆಗ್ತಾ ಇದೆ. ಫೋಟೋಸಿಂಥೆಸಿಸ್ ಆಗ್ತಾ ಇದ್ರೆ ಅಲ್ಲಿ ಫುಡ್ ಮಾಲಿಕ್ಯೂಲ್ ಅಥವಾ ಗ್ಲೂಕೋಸ್ ಸಿಂಥಸೈಸ್ ಆಗ್ತಾ ಇದೆ, ಶುಗರ್ ಮಾಲಿಕ್ಯೂಲ್ ಸಿಂಥಸೈಸ್ ಆಗ್ತಾ ಇದೆ. ಮಿಸೋಫಿಲ್ ಸೆಲ್ ಇಂದ ಈಗ ವೆಸ್ಕ್ಯುಲಾರ್ ಬಂಡಲ್ಸ್, ಎಸ್ಪೆಷಲಿ ಅಲ್ಲಿ ಕಂಡಕ್ಟಿಂಗ್ ಟಿಶ್ಯೂಗೆ, ಎಸ್ಪೆಷಲಿ ಫ್ಲೋಯಮ್ ಸಿಯು ಟ್ಯೂಬ್ಗೆ ಫುಡ್ ಎಂಟರ್ ಆಗಬೇಕು. ಸೊ ಮಿಸೋಫಿಲ್ ಇಂದ ಸಿಯು ಟ್ಯೂಬ್ಗೆ ಫುಡ್ ಎಂಟರ್ ಆಗಬೇಕಂದ್ರೆ ಏನಾಗುತ್ತೆ ನೋಡಿ, ಆಲ್ರೆಡಿ ಸಿಯು ಟ್ಯೂಬ್ ಅಲ್ಲಿ ಆರ್ಗ್ಯಾನಿಕ್ ಸಾಲ್ಯೂಟ್ ಮಾಲಿಕ್ಯೂಲ್ ಇದೆ. ಸೊ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಅದನ್ನ ಫ್ಲೋಯಮ್ ಲೋಡಿಂಗ್ ಅಂತ ಹೇಳ್ತೀವಿ. ಇದನ್ನ ಫ್ಲೋಯಮ್ ಲೋಡಿಂಗ್ ಅಂತ ಹೇಳ್ತೀವಿ. ಫ್ಲೋಯಮ್ ಲೋಡಿಂಗ್ ಇಸ್ ಎ ಆಕ್ಟಿವ್ ಪ್ರೊಸೆಸ್ ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಅಲ್ಲಿ ಫುಡ್ ಮಾಲಿಕ್ಯೂಲ್ ಮೂವ್ ಆಗುತ್ತೆ ಬೈ ಯೂಸಿಂಗ್ ದಿ ATP ಎನರ್ಜಿ. ಈಗ ಫುಡ್ ಮಾಲಿಕ್ಯೂಲ್ಸ್ ಸಿಯು ಟ್ಯೂಬ್ ಅಲ್ಲಿ ಎಂಟರ್ ಆದ್ರೆ ನಿಯರ್ ಬೈ ಅದರ ಸುತ್ತಲೂ xylem ಟಿಶ್ಯೂ ಇರುತ್ತೆ. ಬೈ ಡಿಫ್ಯೂಷನ್ ಪ್ರೊಸೆಸ್, ಬೈ ದಿ ಆಸ್ಮೋಸಿಸ್ ಪ್ರೊಸೆಸ್, xylem ಇಂದ ಸಿಯು ಟ್ಯೂಬ್ಗೆ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಬೈ ಪ್ಯಾಸಿವ್ಲಿ ವಾಟರ್ ಮೂವ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಒಂದು ಸೊಲ್ಯೂಷನ್ ಡೆವಲಪ್ ಆಗುತ್ತೆ. So then from this sieve tube to the up to the root ವರೆಗೆ, sink source to the sink region ಅಲ್ಲಿ mass flow ಆಗುತ್ತೆ through a cytoplasmic streaming
ಬೈ ದಿ ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಇಲ್ಲಿ ಮಾಸ್ ಫ್ಲೋ ಆಫ್ ದ ಫುಡ್ ಮಾಲಿಕ್ಯೂಲ್ಸ್, ಆರ್ಗ್ಯಾನಿಕ್ ಫುಡ್ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಫ್ರಮ್ ಸೋರ್ಸ್ ಟು ದಿ ಸಿಂಕ್ ರೀಸನ್. ಸೋರ್ಸ್ ಟು ಸಿಂಕ್ ಅದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ದೆನ್ ಈಗ ಇಲ್ಲಿ ಸಿಂಕ್ ಅಲ್ಲಿ ಬಂದ್ರೆ ಇಲ್ಲಿ ಫುಡ್ ಮಾಲಿಕ್ಯೂಲ್ಸ್ ಬಂತು. ಓಕೆ, ರೂಟ್ಗೆ ಎಲ್ಲಿ ಬೇಕಾಗಿತ್ತು ಎಲ್ಲಿ ಬಂತು, ಎಲ್ಲಿ ಈಗ ಸಿವ್ ಟ್ಯೂಬ್ ಅಲ್ಲಿ ಇದೆ, ಫ್ಲೋಯಮ್ ಟಿಶ್ಯೂ ಅಲ್ಲಿ ಇದೆ. ಬಟ್ ಆಲ್ರೆಡಿ ರೂಟ್ ಸೆಲ್ಸ್ ಅಲ್ಲಿ ಬಹಳಷ್ಟು ಫುಡ್ ಇದೆ. ಸೊ ಇಲ್ಲಿ ಈಗ ಸಿವ್ ಟ್ಯೂಬ್ ಇಂದ ಮತ್ತೆ ರೂಟ್ ಸೆಲ್ಸ್ಗೆ ಫುಡ್ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಅದನ್ನ ಫ್ಲೋಯಮ್ ಅನ್ಲೋಡಿಂಗ್ ಅಂತ ಹೇಳ್ತೀವಿ. ದಿಸ್ ಪ್ರೊಸೆಸ್ ಇಸ್ ಎ ಫ್ಲೋಯಮ್ ಅನ್ಲೋಡಿಂಗ್. ಅಂಡ್ ಅನ್ಲೋಡಿಂಗ್ ಕೂಡ ಇದು ಕೂಡ ಆಕ್ಟಿವ್ ಪ್ರೊಸೆಸ್ ಇದೆ. ಇದು ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಆಗ್ತಾ ಇದೆ. ಸೊ ಫ್ಲೋಯಮ್ ಲೋಡಿಂಗ್ ಇದು ಅನ್ಲೋಡಿಂಗ್, ಫ್ಲೋಯಮ್ ಅನ್ಲೋಡಿಂಗ್ ಕೂಡ ಆಕ್ಟಿವ್ ಪ್ರೊಸೆಸ್ ಇದೆ, ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಆಗ್ತಾ ಇದೆ. ಈಗ ಫುಡ್ ಮಾಲಿಕ್ಯೂಲ್ಸ್ ಹೊರಗಡೆ ಹೋದ್ರೆ ಬೈ ದಿ ಪ್ಯಾಸಿವ್ಲಿ ಮತ್ತೆ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಝೈಲಮ್ ಅಲ್ಲಿ ಫ್ಲೋಯಮ್ ಸಿವ್ ಟ್ಯೂಬ್ ಇಂದ ಝೈಲಮ್ಗೆ ಎಂಟರ್ ಆಗುತ್ತೆ. ಸೊ ಅಲ್ಲಿ ಫ್ಲೋಯಮ್ ಕಂಪ್ಲೀಟ್ಲಿ ಅನ್ಲೋಡಿಂಗ್ ಆಯ್ತು. ಸೊ ಫ್ಲೋಯಮ್ ಲೋಡಿಂಗ್ ಅಂಡ್ ಫ್ಲೋಯಮ್ ಅನ್ಲೋಡಿಂಗ್ ಆರ್ ದಿ ಆಕ್ಟಿವ್ ಪ್ರೊಸೆಸ್. ಬಟ್ ಇನ್ ಬಿಟ್ವೀನ್ ಮಧ್ಯದಲ್ಲಿ ಮಾಸ್ ಫ್ಲೋ ಆಗ್ತಾ ಇರ್ತಲ್ಲ, ಅದು ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಮೂವ್ಮೆಂಟ್ ಆಗ್ತಾ ಇದೆ, ಅದು ಪ್ಯಾಸಿವ್ ಇದೆ. ಇಟ್ ಈಸ್ ಮೇನ್ಲಿ ಡ್ಯೂ ಟು ದಿ ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಆಗ್ತಾ ಇದೆ. ಸೊ ಫ್ಲೋಯಮ್ ಟ್ರಾನ್ಸ್ಪೋರ್ಟೇಷನ್ ಏನಾಗ್ತಾ ಇದೆ, ಮಾಸ್ ಫ್ಲೋನು ಫಾಲೋ ಆಗ್ತಾ ಇದೆ, ಆಕ್ಟಿವ್ ಪ್ರೊಸೆಸ್ಸು ಫಾಲೋ ಆಗ್ತಾ ಇದೆ. ಮತ್ತೆ ರಿಂಗಿಂಗ್ ಎಕ್ಸ್ಪೆರಿಮೆಂಟ್ ಅಥವಾ ಗರ್ಡ್ಲಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಿದ್ವಲ್ಲ, ಈಗ ಫ್ಲೋಯಮ್ ಟಿಶ್ಯೂ ಆಸ್ ಆಲ್ರೆಡಿ ನಾವು ಇದಕ್ಕಿಂತ ಮುಂಚೆ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಚಾಪ್ಟರ್ ನೋಡಿದೀವಿ. ಆಸ್ ಪರ್ ದಿ ಅನಾಟಮಿ ಫ್ಲೋಯಮ್ ಟಿಶ್ಯೂ ಎಲ್ಲಿರುತ್ತೆ, ಪ್ಲಾಂಟಿನ ಬಾರ್ಕ್ ಅಲ್ಲಿ ಇರುತ್ತೆ. ಓಕೆ, ಬಾರ್ಕ್ ಅಲ್ಲಿ ಪ್ಲಾಂಟ್, ಬಾರ್ಕ್ ಅಂದ್ರೆ ಪ್ಲಾಂಟ್ ನ ತೊಗಟೆ ಇದೆಯಲ್ಲ, ತೊಗಟೆಯಲ್ಲಿ ಫ್ಲೋಯಮ್ ಟಿಶ್ಯೂ ಇರುತ್ತೆ. ಒಳಗಡೆ ವುಡ್ ಇರುತ್ತಲ್ಲ, ವುಡ್ ಅಲ್ಲಿ ಝೈಲಮ್ ಇರುತ್ತೆ. ಸೊ ಆ ಪ್ಲಾಂಟಿನ ತೊಗಟೆಯನ್ನ ನಾವು ಕಂಪ್ಲೀಟ್ ಒಂದು ರಿಂಗ್ ಆಗಿ, ಸಣ್ಣ ಸ್ಟ್ರಿಪ್ ಆಗಿ, ಕಾಲರ್ ಆಗಿ ಒಂದು ರಿಂಗ್ ಒಂದು ಕಂಪ್ಲೀಟ್ ತೆಗೆದು ಹಾಕಿದ್ರೆ ಏರಿಯಲ್ ಪಾರ್ಟ್ ದಿಂದ ರೂಟ್ಗೆ ಫುಡ್ ಸಪ್ಲೈ ಆಗೋದು ನಿಂತು ಹೋಗುತ್ತೆ. ಯಾಕಂದ್ರೆ ಒಂದು ಕಂಪ್ಲೀಟ್ ರಿಂಗ್ ಅನ್ನ ನಾವು ತೆಗೆದು ಹಾಕಿರ್ತೀವಿ. ತೆಗೆದು ಹಾಕಿದ್ದೆ ಆದ್ರೆ ಅಲ್ಲಿ ಏರಿಯಲ್ ಪಾರ್ಟ್ ಇಂದ ರೂಟ್ಗೆ ಫುಡ್ ಸಪ್ಲೈ ಆಗೋದು ನಿಂತು ಹೋಗುತ್ತೆ. ಕೆಲವೊಂದು ವಾರಗಳ ನಂತರ ರೂಟ್ ಫುಡ್ ಇಲ್ಲದೆ ರೂಟ್ ನ ಡೆತ್ ಆಗುತ್ತೆ. ರೂಟ್ ಡೆತ್ ಆದ್ರೆ ಅಲ್ಟಿಮೇಟ್ಲಿ ಏರಿಯಲ್ ಪಾರ್ಟ್ ಆಫ್ ದ ಪ್ಲಾಂಟ್ ಕೂಡ ಡೆತ್ ಆಗುತ್ತೆ. ಅದರಿಂದ ನಮಗೆ ಗೊತ್ತಾಗುತ್ತೆ ಫ್ಲೋಯಮ್ ಟ್ರಾನ್ಸ್ಪೋರ್ಟೇಷನ್, food transportation takes place through the phloem tissue and the phloem is present in the bark of the plant ಅಂತ ಹೇಳ್ಬೋದು. That is about the girdling experiment. ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ ಚಾಪ್ಟರ್ ಇದೆಯಲ್ಲ, ನೀಟ್ಗೆ ಬೇಕಾಗಿರುವಂತ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇದರ DPP ಕ್ವಶನ್ಸ್ಗಳನ್ನ PW ಆ್ಯಪ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅದರ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ್ ಮಾತೆ.